ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಇದ್ದೇವೆ. ವಾರ 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 ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುತ್ತಾ ಇದ್ದೇವೆ. ಇದೇ ನಮಗೆ ಮನ್ನ, ಆಧ್ಯಾತ್ಮಿಕವಾದಂಥ ಆಹಾರ. ದೇವದೂತರು ಆ ಆಹಾರವನ್ನು ಹೊಂದಿಲ್ಲ. ಕಳೆದ ವಾರದಲ್ಲಿ ಕೂಡ ನಾನು ಹೇಳಿದ್ದೇನೆ, ನಾವು ಆಧ್ಯಾತ್ಮಿಕವಾದಂಥ ಇಸ್ರಾಯೇಲ್, ಭೌತಿಕವಾದಂಥ ಇಸ್ರಾಯೇಲ್ ಕೂಡ ಐಗುಪ್ತ ದೇಶವನ್ನು ಬಿಟ್ಟು ಕನಾನ್ ದೇಶಕ್ಕೆ ಹೋಗುತ್ತಿರುವಾಗ 40 ವರ್ಷಗಳ ಕಾಲ ಸೀನಾಯಿ ಅರಣ್ಯದಲ್ಲಿ ಅವರು ನಡೆದಿದ್ದಾರೆ. ಆ 40 ವರ್ಷಗಳ ಕಾಲದಲ್ಲಿ ಅವರು ಮನ್ನಾ ಎಂಬ ಆಹಾರವನ್ನು ಹೊಂದಿದ್ದಾರೆ. ಈ ಮನ್ನಾ ಎಂಬ ಆಹಾರವು ಅವರು ಪರಲೋಕದಿಂದ ಸುರಿಸಲ್ಪಟ್ಟಿದೆ. ಅದು ದೇವದೂತರ ಆಹಾರ ಅಂತ ಹೇಳಿ ಕೀರ್ತನ ಪುಸ್ತಕದಲ್ಲಿ 78ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ನಾವು ಕೂಡ ಆಧ್ಯಾತ್ಮಿಕವಾದಂಥ ಇಸ್ರಾಯೇಲರಾಗಿದ್ದೇವೆ. ಪಾಪ ಜೀವನ ಎಂಬ ಐಗುಪ್ತ ದೇಶವನ್ನು ನಾವು ಬಿಟ್ಟು ಬಂದಿದ್ದೇವೆ. ದೇವರ ಕೃಪೆಯಿಂದ ಆ ಪಾಪ ಜೀವನವನ್ನು ಬಿಟ್ಟು ನಾವು ಸೀನಾಯಿ ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಾ ಇದ್ದೇವೆ. ಈ ಲೋಕ ಸೀನಾಯಿ ಅರಣ್ಯಕ್ಕೆ ಸಾದೃಶ್ಯವಾಗಿದೆ. ಈ ಲೋಕವೆಂಬ ಸೀನಾಯಿ ಅರಣ್ಯದಲ್ಲಿ ನಮಗೆ ಮನ್ನಾ ಬೇಕಾಗಿದೆ. ಮನ್ನಾ ಎಂಬ ಆಹಾರವು ಬೇಕಾಗಿದೆ. ಈ ಮನ್ನಾ ಎಂಬ ಆಹಾರವಿದ್ದರೆ ಮಾತ್ರ ನಾವು ಈ ಲೋಕದಲ್ಲಿ ಬರುವಂಥ ಎಲ್ಲ ಹೋರಾಟಗಳನ್ನು ಜಯಿಸಿಕೊಂಡು ಕನಾನ್ ದೇಶಕ್ಕೆ ಹೋಗ್ತೇವೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ಈ ವಾಕ್ಯ ಮನ್ನಾ, ಪರಲೋಕದಿಂದ ಸುರಿಸಲ್ಪಟ್ಟಿರುವಂಥ ಅನ್ನ. ಇದು ದೇವರ ವಾಕ್ಯ ಅನ್ನುವುದು, ಬೈಬಲ್ ಅನ್ನುವುದು ಮನುಷ್ಯರು ತಮ್ಮ ಸ್ವಂತ ಇಚ್ಛೆಯಿಂದ ಬರೆಯಲಿಲ್ಲ. ತಮ್ಮ ಸ್ವಂತ ಪ್ರೇರೇಪಣದಿಂದ, ತಮ್ಮ ಸ್ವಂತ ಇಷ್ಟದಿಂದ ಇದು ಬರೆದಿದ್ದಲ್ಲ. ಪವಿತ್ರಾತ್ಮದಿಂದ ಪ್ರೇರೇಪಿಸಲ್ಪಟ್ಟು ಭಕ್ತರು ಬರೆದಿದ್ದಾರೆ. ಆದ್ದರಿಂದ ಅದು ಪರಲೋಕದ ಆಹಾರ. ಈ ದೇವರ ವಾಕ್ಯ ಪರಲೋಕದ ಆಹಾರ. ಈ ಭೂಲೋಕದಲ್ಲಿದ್ದಂಥ ಎಲ್ಲ ಪುಸ್ತಕಗಳಿಗಿಂತ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ ಬೈಬಲ್. ಇದು ಗಿನ್ನಿಸ್ ರೆಕಾರ್ಡ್ನಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಈ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಪುಸ್ತಕಗಳಿದ್ದಾವೆ. ಆದರೆ ಯಾವ ಪುಸ್ತಕವೂ ಕೂಡ ಬೈಬಲ್ ಎಷ್ಟು ಮಾರಾಟ ಆಗ್ತಾ ಇದೆ, ಎಷ್ಟು ಕಾಪಿಗಳನ್ನು ಮಾರಾಟ ಮಾಡ್ತಾ ಇದೆ ಒಂದು ವರ್ಷದಲ್ಲಿ, ಅಷ್ಟು ಕಾಪಿಗಳು ಯಾವ ಪುಸ್ತಕ ಕೂಡ ಮಾರಾಟ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಇದು ಪರಲೋಕದ ಮನ್ನಾ. ಇದು ಪರಲೋಕ ಮನ್ನಾ ಎಂಬ ಆಹಾರ ಇದರೊಳಗೆ. ಆದ್ದರಿಂದ ಅದಕ್ಕಷ್ಟು ಪ್ರಾಮುಖ್ಯತೆ ಇದೆ. ಸರಿ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ನಾವು ಹೋಗುತ್ತಾ ಇದ್ದೇವೆ. ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡುವಂಥ ಒಂದು ಧ್ಯಾನಾಂಶ ಏನಪ್ಪ ಅಂತ ಹೇಳಿದ್ರೆ, ವಿಶ್ವಾಸಿಯ ಹೋರಾಟ, ದ ಸ್ಟ್ರಗಲ್ ಆಫ್ ಬಿಲೀವರ್. ಈ ಲೋಕದಲ್ಲಿ ನಮಗೆ ಹೋರಾಟ ಇದೆ. ವಿಶ್ವಾಸಿಯಾಗಿದ್ದಂಥ ಪ್ರತಿಯೊಬ್ಬರಿಗೆ ಹೋರಾಟ ಇದೆ. ಅದಕ್ಕಾಗಿ ಈ ವಾರದಲ್ಲಿ ನಾವು ವಿಶ್ವಾಸಿಯ ಹೋರಾಟದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ವಿಶ್ವಾಸಿಯ ಹೋರಾಟ ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಗೆಲ್ಲಬೇಕು. ಮನಸ್ಸಿನಲ್ಲಿ ನಾವು ಗೆದ್ದರೆ ಈ ಲೋಕದಲ್ಲಿ ನಾವು ಯಾವುದೇ ಸಮಸ್ಯೆ ಬಂದರೂ ಕೂಡ ಗೆದ್ದುಕೊಡುತ್ತೇವೆ. ಮೊದಲು ನಮ್ಮ ಮನಸ್ಸಿನಲ್ಲಿ ಅದನ್ನು ಗೆಲ್ಲಬೇಕು, ಆ ಯುದ್ಧವನ್ನು ಗೆಲ್ಲಬೇಕು. ಬ್ಯಾಟಲ್ ಫೀಲ್ಡ್ ಆಫ್ ಮೈಂಡ್ ಅಂತ ಹೇಳಿ ಒಬ್ಬ ದೇವರ ಭಕ್ತರು ಬರೆದಿದ್ದಾರೆ ಒಂದು ಪುಸ್ತಕವನ್ನು, ಬ್ಯಾಟಲ್ ಫೀಲ್ಡ್ ಆಫ್ ಮೈಂಡ್ ಅಂತ ಹೇಳಿ. ಅಂದ್ರೆ ಈ ಮನಸ್ಸನ್ನುವುದು ಒಂದು ಯುದ್ಧರಂಗ. ಇದು ಒಂದು ಯುದ್ಧ ಭೂಮಿ. ನಮ್ಮ ಮನಸ್ಸನ್ನೋದು ಒಂದು ಯುದ್ಧ ಭೂಮಿ. ನಮ್ಮ ಮನಸ್ಸಿನಲ್ಲಿ ಗೆಲ್ಲಬೇಕು. ನಾವು ಯಾವುದೇ ಸಮಸ್ಯೆ ಬಂದರೂ ಅದೊಂದು ಯುದ್ಧ, ನಮಗೆ ಅದೊಂದು ಹೋರಾಟ. ಅದು ಮೊದಲು ನಾವು ಮನಸ್ಸಿನಲ್ಲಿ ಗೆದ್ದರೆ ಆಮೇಲೆ ನಾವು ಜೀವನದಲ್ಲಿ ಗೆದ್ದು ಬಿಡ್ತೇವೆ. ಅದಕ್ಕಾಗಿ ಆದಿತ್ಯವಾರದಲ್ಲಿ ಈ ಮನಸ್ಸಿನಲ್ಲಿ ಗೆಲ್ಲುವುದು ಹೇಗೆ? ಪ್ರತಿಯೊಬ್ಬ ವಿಶ್ವಾಸಿ ಹೋರಾಟ ಇದೆ. ಹೋರಾಟ ಇಲ್ಲದಂಥ ವಿಶ್ವಾಸಿ ಈ ಜಗತ್ತಿನಲ್ಲಿ ಒಬ್ಬರೂ ಇಲ್ಲ. ಎಷ್ಟೋ ಡಿನಾಮಿನೇಷನ್ಗಳಿದ್ದಾರೆ. ಈ ಜಗತ್ತಿನಲ್ಲಿ ಎಷ್ಟೋ ಸಾವಿರಾರು ಡಿನಾಮಿನೇಷನ್ಗಳಿದ್ದಾರೆ. ಅದು ಯಾವುದೇ ಡಿನಾಮಿನೇಷನ್ ಇರಲಿ, ಪ್ರತಿಯೊಂದು ಡಿನಾಮಿನೇಷನ್ ಕೂಡ ಭಕ್ತರಿದ್ದಾರೆ. ಪ್ರತಿಯೊಂದು ಡಿನಾಮಿನೇಷನ್ ಕೂಡ ಭಕ್ತರಿದ್ದಾರೆ. ಆದರೆ ಯಾವುದೇ ಡಿನಾಮಿನೇಷನ್ ಇರಲಿ, ಎಲ್ಲರೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವರು ಇರುವುದಿಲ್ಲ. ಕೆಲವು ಮಂದಿ ಇರ್ತಾರೆ, ಈ ಲೋಕಾನುಸಾರವಾದಂಥವ್ರು ಕೂಡ ಪ್ರತಿಯೊಂದು ಸಭೆಯಲ್ಲಿ ಇರ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಸುವಾರ್ತೆಗಳಲ್ಲಿ ಹೇಳಿದ್ದ ಪ್ರಕಾರ ಹೊಲದಲ್ಲಿ ಗೋಧಿ ಇರ್ತದೆ, ಆಮೇಲೆ ಕಣಜಿ ಇರ್ತದೆ. ಹೊಲದಲ್ಲಿ ಬೆಳೆಯುತ್ತಿರುವಾಗ ಗೋಧಿನೂ ಬೆಳೀತದೆ, ಕಣಜಿನೂ ಕೂಡ ಬೆಳೀತದೆ. ಯೇಸು ಸ್ವಾಮಿ ಹೇಳಿದ್ದಾರೆ ಖುದ್ದಾಗಿ. ಈ ಸಾಮ್ಯವನ್ನ ತನ್ನ ಶಿಷ್ಯರಿಗೆ ಮತ್ತು ಅನೇಕರಿಗೆ ಈ ಸಾಮ್ಯವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಹೊಲ ಅಂದ್ರೆ ಒಂದು ಸಭೆ. ಈ ಸಭೆಯಲ್ಲಿ ಗೋಧಿನೂ ಬೆಳೀತದೆ, ಹಣಜಿನೂ ಬೆಳೀತದೆ. ಅರ್ಥ ಏನು?
ವಿಶ್ವಾಸಿಗಳು ಕೂಡ ಇರ್ತಾರೆ, ಅವಿಶ್ವಾಸಿಗಳು ಕೂಡ ನಾಮಕಾರಣವಾಗಿ ಬರ್ತಾ ಹೋಗ್ತಾ ಇರೋರು ಕೂಡ ಇರ್ತಾರೆ. ಸರಿ, ಏನೇ ಇಲ್ಲಿ ಪ್ರಶ್ನೆ ಬೇರೆ, ವಿಶ್ವಾಸಿ ಆಗಿರುವಂತಹ ಪ್ರತಿಯೊಬ್ಬನು ಈ ಭೂಲೋಕದಲ್ಲಿ ಹೋರಾಟ ಇದೆ. ಅದಕ್ಕಾಗಿ ವಿಶ್ವಾಸಿಯ ಹೋರಾಟ ಅನ್ನುವಂಥ ಬಗ್ಗೆ ನಾವು ಈ ವಾರದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಈ ಯಾವುದೇ ಡಿನಾಮಿನೇಷನ್ ಇದ್ರೂ ಕೂಡ ಭಕ್ತರಿದ್ದಾರೆ, ನಾವು ಒಪ್ಕೊಳ್ತೇವೆ. ನಮ್ದೊಂದೇ ಡಿನಾಮಿನೇಷನ್ ದೊಡ್ಡದು, ನಮ್ಮ ಡಿನಾಮಿನೇಷನ್ದವರೇ, ನಮ್ಮ ಚರ್ಚಿನವರೇ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಾವು ಹೇಳುವುದಿಲ್ಲ. ಈ ಜಗತ್ತಿನಲ್ಲಿದ್ದಂಥ ಯೇಸು ಸ್ವಾಮಿಯನ್ನು ನಿಜವಾಗಿ ನಂಬಿ ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ದೀಕ್ಷಾಚಾರ ಹೊಂದಿದಂಥ ಪ್ರತಿಯೊಬ್ಬರು ಕೂಡ ಪರಲೋಕಕ್ಕೆ ಹೋಗ್ತಾರೆ. ಯಾವ ಸಭೆಯಲ್ಲಿರಲಿ, ಯಾವ ಡಿನಾಮಿನೇಷನ್ ಇರಲಿ, ಅವರು ಪರಲೋಕಕ್ಕೆ ಹೋಗ್ತಾರೆ. ಆದರೆ ಈ ವಾರದಲ್ಲಿ ನಾವು ಧ್ಯಾನ ಮಾಡೋದು ವಿಶ್ವಾಸಿಯ ಹೋರಾಟ, ಅದರ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ. ಈ 102 ಈ ಕೀರ್ತನೆಯನ್ನ ದಾವೀದ ಮಹಾರಾಜರು ಬರೆದಿದ್ದಾರೆ. ಮತ್ತೊಂದು ಓದಿಕೊಳ್ಳೋ ನಾವು ವಚನವನ್ನ 12-13 ವಚನಗಳನ್ನ ಪ್ರೇರೆ ಇಲ್ಲಿ ದಾವೀದನು ಬರೆಯುತ್ತಾ ಇದ್ದಾನೆ. ಈ ಪ್ರಾರಂಭದಿಂದ 1ನೇ ವಚನದಿಂದ 11ನೇ ವಚನದ ತನಕ ನಾವು ನೋಡಿದ್ರೆ ಆತನ ಕಷ್ಟಗಳೆಲ್ಲ ಬರೆಯಲ್ಪಟ್ಟಿದ್ದಾರೆ. ದಾವೀದನಿಗೆ ಎಂತ ಕಷ್ಟಗಳು ಬಂದಿದ್ದಾವೆ, ಎಂತ ಶೋಧನೆಗಳು ಬಂದಿದ್ದಾವೆ, ಎಂತ ಸಮಸ್ಯೆಗಳು ಬಂದಿದ್ದಾವೆ, ಎಂತ ಕಾರ್ಗತ್ತಲಿನ ಕರಿಯಲ್ಲಿ ಹಾದು ಹೋಗ್ತಾ ಇದೆ ಅನ್ನುವಂಥದ್ದನ್ನ 1ನೇ ವಚನದಿಂದ 11ನೇ ವಚನದ ಮಟ್ಟಿಗೆ ಬಂದಿದೆ. ಆದ್ರೆ 12ನೇ ವಚನದಲ್ಲಿ ಅಂತಿದ್ದಾನೆ, ಯೆಹೋವನೇ ನೀನು ನಿರಂತರವೂ ಸಿಂಹಾಸನಾರೂಢನಾಗಿದ್ದೀಯಾ, ನಿರಂತರವೂ ಸಿಂಹಾಸನಾರೂಢನಾಗಿದ್ದೀಯ. 1ನೇ ವಚನದಿಂದ 11ನೇ ವಚನದ ತನಕ ಕಷ್ಟಗಳನ್ನ, ತನ್ನ ಸಮಸ್ಯೆಗಳನ್ನು ಬರೆದುಕೊಳ್ತಾ ಇದ್ದಾನೆ. ದೇವರ ಮುಂದೆ ಹೃದಯವನ್ನು ಬಿಚ್ಚುತ್ತಾ ಇದ್ದಾನೆ. ಅಯ್ಯೋ ದೇವರೇ, ನನ್ನ ಪ್ರಾರ್ಥನೆ ಕೇಳು, ನನ್ನ ಪ್ರಾರ್ಥನೆ ಸದುತ್ತರವನ್ನು ದಯಪಾಲಿಸು, ಬೇಗನೆ ಬಾ, ನನಗೆ ಸಹಾಯ ಮಾಡು ಅಂತೇಳಿ ಬರಿತಾ ಇದ್ದಾನೆ. ಎಷ್ಟೋ ಕಷ್ಟಗಳು ದಾವೀದನ ಜೀವನದಲ್ಲಿ ಬಂದಿದ್ದಾಗುತ್ತೇವೆ. ಕಳೆದ ವಾರ ಕೂಡ ನಾವು ದಾವೀದನ ಚರಿತ್ರೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಅದು ಒಂದು ಭಾಗ ಆಯಿತು. ಈ ವಾರದಲ್ಲಿ ಇನ್ನೊಂದು ಭಾಗ ದಾವೀದನ ಜೀವನದಲ್ಲಿ ನಡೆದಿರುವಂತ ಇನ್ನೊಂದು ಭಾಗವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಬಹಳಷ್ಟು ಕಷ್ಟಗಳನ್ನ ದಾವೀದನು ಎದುರುಗೊಂಡಿದ್ದಾನೆ. ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದಂತ ಮಾವ ಅವನೇ ವಿರೋಧಿ ಆಗಿದ್ದಾನೆ. ದಾವೀದನಿಗೆ ಅವನು ಶತ್ರು ಆಗಿದ್ದಾನೆ. ಅವನು ಸಾಮಾನ್ಯವಾದಂತ ಮನುಷ್ಯನಾದ್ರೆ ಹೋಗ್ಲಿ ಬಿಡು, ಯಾವ್ದಾದ್ರು ಒಂದು ಸಹಾಯ ಪಡ್ಕೊಂಡು ನಾವು ಜಯಿಸ್ಕೊಳ್ಬಹುದು. ಆದ್ರೆ ಅವನ ಮಾವ ಯಾರು? ರಾಜ, ದೇಶವನ್ನು ಪರಿಪಾಲನೆ ಮಾಡುತ್ತಿರುವಂತ ರಾಜನೇ ಈ ದಾವೀದನ ಮಾವ, ಮಗಳನ್ನು ಕೊಟ್ಟಿದ್ದಂತ ಮಾವ. ಅಂತವನು ವಿರೋಧಿ ಆಗಿದ್ದಾನೆ. ಇವನನ್ನು ಕೊಳ್ಳಬೇಕಂತ ನೋಡ್ತಾ ಇದ್ದಾನೆ, ಸ್ವಂತ ಅಳಿಯನನ್ನು ಕೊಳ್ಳಬೇಕಂತ ನೋಡ್ತಾ ಇದ್ದಾನೆ. ದಾವೀದನನ್ನು ಕೊಂದು ಬಿಡ್ರಿ ಅಂತೇಳಿ ಆಜ್ಞಾಪಿಸಿದ್ದಾನೆ ಸೌಲನು. ತನ್ನ ಸೈನ್ಯಕ್ಕೆ ಹೇಳಿಬಿಡ್ತಾನೆ. ಸೌಲನ ಬಳಿಯಲ್ಲಿ ಸಾವಿರಾರು ಮಂದಿ ಸೈನಿಕರಿದ್ದಾರೆ, ಲಕ್ಷಗಟ್ಟಲೆ ಸೈನಿಕರಿದ್ದಾರೆ, ಬಲಶಾಲಿಗಳಿದ್ದಾರೆ, ಯುದ್ಧ ರಂಗದಲ್ಲಿ ಪ್ರಾವೀಣ್ಯರಾದಂಥ ವ್ಯಕ್ತಿಗಳಿದ್ದಾರೆ. ಅವ್ರು ಹೇಳಿಬಿಟ್ಟಿದ್ದಾರೆ ಸೌಲನು, ದಾವೀದನನ್ನ ಹುಡುಕಿರಿ, ಅವ್ರು ಎಲ್ಲಿದ್ರು ಕೂಡ ಅವನನ್ನ ಕೊಂದು ಬಿಡ್ರಿ ಅಂತ ಹೇಳಿ ಅಪ್ಪನೇ ಆಜ್ಞೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ಅಪ್ಪನೆ ಬಂದ ಕೂಡಲೇ ಈ ಸೈನ್ಯವೆಲ್ಲ ಹುಡುಕಾಡ್ಲಿಕ್ಕೆ ಶುರು ಮಾಡಿಬಿಟ್ಟು ದಾವೀದನನ್ನು ಹುಡುಕಾಡ್ಲಿಕ್ಕೆ. ಈಗ ದಾವೀದನು ಊರಲ್ಲಿ ಯಾವ ಮನೆಗಾದ್ರೂ ಕೂಡ ಯಾರು ಒಳಗೆ ತಗೊಳ್ತಾ ಇಲ್ಲ. ಯಾಕಂದ್ರೆ ಯಾವ ಮನೆಯಲ್ಲಿ ಸಿಕ್ಕಿದ್ರೆ ಆ ಮನೆಯವರನ್ನು ಕೂಡ ಕೊಂದು ಬಿಡ್ತಾರೆ. ಕಡೆಗೆ ತಾನು ಮದುವೆ ಮಾಡಿಕೊಂಡಿದ್ದಂತ ಹೆಂಡತಿ ಕೂಡ, ನೀನು ಬೇಡಪ್ಪ, ಮನೆಯಲ್ಲಿ ಬೇಡಪ್ಪ, ನೀನು ಮನೆ ಬಿಟ್ಟು ಎಲ್ಲರೂ ಹೋಗಿದ್ರು, ನಿನ್ನ ಪ್ರಾಣವನ್ನು ಕಾಪಾಡ್ಕೊಂಡು, ಇಲ್ಲದಿದ್ರೆ ನನ್ನನ್ನು ಕೂಡ ಕೊಂದು ಬಿಡ್ತಾರೆ ಅಂತ ಹೇಳಿ ಸ್ವಂತ ಹೆಂಡತಿ ಕೂಡ ಕಳಿಸಿಬಿಟ್ಟಿದ್ದಾಳೆ, ಪ್ರೀತಿಯಿಂದ ಕಳಿಸಿಬಿಟ್ಟಿದ್ದಾಳೆ. ತಪ್ಪಿಸಿದ್ದಾರೆ ಒಂದು ಸಾರಿ, ಪ್ರಾಣಾಪಾಯದಿಂದ ಹೆಂಡತಿ ತಪ್ಪಿಸಿದ್ದಾರೆ. ಈಗ ಎಷ್ಟು ಬಾರಿ ನಾನು ತಪ್ಪಿಸ್ಲಿಕ್ಕೆ ಆಗ್ತದೆ, ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ರಹಸ್ಯವಾಗಿ ಮನೆಯಿಂದ ಕಳಿಸ್ಕೊಡ್ತಾರೆ. ಅವಳು ರಾಜಕುಮಾರ್ತೆ ಆದ್ರೂ ಕೂಡ ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಂತ ಅಣ್ಣಂದಿರು ಕೂಡ ಅವನಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ತಂದೆ ತಾಯಿಗಳು ಕೂಡ ರಕ್ಷಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ದೇಶವನ್ನು ಪರಿಪಾಲನೆ ಮಾಡುತ್ತಿರುವಂತ ರಾಜನೇ ವಿರೋಧಿ ಆಗ್ತಾರೆ. ಆದ್ದರಿಂದ ದಾವೀದನು 8 ವರ್ಷಗಳ ಕಾಲ ಅರಣ್ಯದಲ್ಲಿ, ಕಾಡುಗಳಲ್ಲಿ, ಗುಹೆಗಳಲ್ಲಿ ಆತನು ತನ್ನ ಜೀವನವನ್ನು ಕಳೆದಿದ್ದಾನೆ. ಆದ್ದರಿಂದ 8 ವರ್ಷಗಳ ಕಾಲ ಏನು ತಿಂದಿರಬಹುದು, ಯಾವ ರೀತಿ ಬದುಕಿರಬಹುದು, ಗುಹೆಗಳಲ್ಲಿ ಮಲಗಿದ್ದಾನೆ. ಅದುಲ್ಲಾಮ್ ಅಂತೇಳಿ ಒಂದು ಗುಹಾ ಇತ್ತು ಆ ದೇಶದಲ್ಲಿ, ಪಾಲಸ್ತೀನ ದೇಶದಲ್ಲಿ ಅದುಲ್ಲಾಮ್ ಅಂತೇಳಿ ಒಂದು ಗುಹಾ ಇದೆ, ದೊಡ್ಡದೊಂದು ಗುಹಾ ಇದೆ.
ಆ ಹೋದಲ್ಲಿ 400 ಮಂದಿ ಕೂಡ ಇರ್ಬೋದಲ್ಲಿ. ಆ ಹೋದೊಳಗೆ ಒಂದು ಒಳ್ಳೆ ಹರಿಯುವಂತ ನದಿ ಕೂಡ ಇದೆ. ಆ ನದಿ ನೀರು ಕುಡಿಯುತ್ತಾ ಆ ಹೋದೊಳಗೆ ಸುಮಾರು ಎಷ್ಟೋ ಕಾಲ ಹೋದಲ್ಲಿ ಕಲಿತಿದ್ದಾನಂತೆ ದಾವೀದ. ನಾನು ಯಾತಕ್ಕಾಗಿ ಇದನ್ನೆಲ್ಲ ಹೇಳುತ್ತಾ ಇದ್ದೇನೆ ಅಂದ್ರೆ, ದಾವೀದನು ದೇವರ ಮೇಲೆ ಎಷ್ಟೋ ಭಕ್ತಿಯುಳ್ಳವನು, ಭಕ್ತಿವಂತನು. ಬಾಲ್ಯಪ್ರಾಯದಿಂದಲೂ ಕೂಡ ದಾವೀದನಿಗೆ ದೇವರ ಮೇಲೆ ಭಕ್ತಿ. ವಾದ್ಯಗಳನ್ನು ಬಾರಿಸುತ್ತಾ ಹಾಡುಗಳನ್ನು ಹಾಡುತ್ತಾ ಕುರಿಗಳನ್ನ ಮೇಯಿಸಿದವರು. ಕುರಿಗಳಲ್ಲಿ ಮೇಯಿಸುತ್ತಾ ಒಂದು ಗಿಡದ ಕೆಳಗೆ ಕುಳಿತುಕೊಂಡು ವಾದ್ಯಗಳನ್ನು ಬಾರಿಸುತ್ತಾ ಹಾಡುವರು ದೇವರ ಹಾಡುಗಳನ್ನ. ಈ ರೀತಿ ಬಾಲ್ಯಪ್ರಾಯದಿಂದಲೂ ಕೂಡ ಭಕ್ತಿವಂತನೇ. ಆದರೆ ಅವನಿಗೆ ಬಂದಿರುವಂತ ಕೆಲವು ಕಷ್ಟಗಳನ್ನ ಈ 102ನೇ ಕೀರ್ತನೆಯಲ್ಲಿ ಬರೀತಾ ಇದ್ದಾನೆ. ಅಷ್ಟೊಂದು ಕಷ್ಟಗಳಲ್ಲಿ ಹಾದು ಹೋಗುತ್ತಾ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಮರಣಕ್ಕೆ ನನಗೆ ಎಷ್ಟೋ ದೂರ ಇಲ್ಲ ಅಂತೇಳಿ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮರಣಕ್ಕೆ ನನಗೆ ಎಷ್ಟು ದೂರ ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ಈ ರೀತಿ ದಾವೀದನ ಯಾತ್ರೆ ಭೂಲೋಕದಲ್ಲಿ ಹೋರಾಟ ಇತ್ತು, ಇಡೀ ಜೀವನದಲ್ಲಿ ಹೋರಾಟ ಇತ್ತು. ಆದ್ರೆ ಒಂದು ಸಂತೋಷಕರವಾದಂತ ಒಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದು ಸಮಯ ಬರ್ತದೆ, ಆ ಸಮಯ ತನಕ ಕಷ್ಟ ಇರ್ತದೆ. ಆ ಸಮಯ ತೀರಿದ ಕೂಡಲೇ ದೇವರು ಬಂದು ಆಶೀರ್ವಾದ ಮಾಡಿ ಒಂದು ಲೆವೆಲ್ ಮೇಲೆ ಕೆಡಿಸಿಬಿಡ್ತಾರೆ. ಸ್ವಲ್ಪ ದಿನ ಮತ್ತು ಖುಷಿಯಾಗಿ ಆನಂದವಾಗಿ ಕಾಲ ಕಳೆದು ಹೋಗ್ತದೆ. ಮತ್ತೊಂದು ಸಮಯ ಬರ್ತದೆ, ಮತ್ತು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಂತ ಮತ್ತೊಂದು ಸಮಯ ಬರ್ತದೆ. ಅದಕ್ಕೊಂದು ಪೀರಿಯಡ್ ಇರ್ತದೆ, 1 ವರ್ಷನೋ 2 ವರ್ಷನೋ. ಒಂದು ಕಾಲದಲ್ಲಿ ಕಷ್ಟಪಡುತ್ತಾ ದೇವರು ನೆನೆಸುತ್ತಾ ಹೋಗ್ತಾರೆ. ಮತ್ತು ಆ ಸಮಯ ಮುಗಿದ ಕೂಡಲೇ ಮತ್ತು ದೇವರು ಬಂದು ಮತ್ತೊಂದು ಸ್ಟೆಪ್ ಮೇಲೆ ಕೆಡಿಸಿಬಿಡ್ತಾರೆ. ಈ ರೀತಿ ತನ್ನ ಜೀವಮಾನದಲ್ಲಿ ಎಷ್ಟೋ ಕಷ್ಟಗಳು ಬಂದಿದ್ದಾವೆ. ಆದರೆ ಪ್ರತಿಯೊಂದು ಕಷ್ಟದಲ್ಲಿ ಕೂಡ ಆ ಕಷ್ಟವನ್ನು ಜಯಿಸಿದ ನಂತರ ಒಂದು ಸ್ಟೆಪ್ಪನ್ನು ಮೇಲೆ ಕೆಡಿಸಿದ್ದಾರೆ. ಆದ್ದರಿಂದ ಕುರಿಗಳನ್ನು ಕಾಯುತ್ತಿದ್ದಂತ ದಾವೀದನು ಲಾಸ್ಟ್ ಸ್ಟೇಜ್ಗೆ ಹೋದಾಗ ದೇಶವನ್ನು ಪರಿಪಾಲನೆ ಮಾಡುತ್ತಿದ್ದ ರಾಜನಾಗಿಬಿಟ್ಟಿದ್ದ. ಕುರಿಗಳನ್ನು ಕಾಯುವುದಿಲ್ಲಿ, ದೇಶವನ್ನು ಪರಿಪಾಲಿಸುವುದಿಲ್ಲ. ಈಗ ಈ ಕುರಿಗಳನ್ನು ಕಾಯುತ್ತಿದ್ದಂತ ಒಬ್ಬ ಮನುಷ್ಯ ದೇಶವನ್ನು ಪರಿಪಾಲನೆ ಮಾಡಬೇಕಾದ್ರೆ ಟ್ರೈನಿಂಗ್ ಬೇಕಾಗ್ತದೆ. ಟ್ರೈನಿಂಗ್ ಇಲ್ಲದಿದ್ದರೆ ದೇಶವನ್ನು ಪರಿಪಾಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಬ್ಬ ರಾಜ ಇದ್ದಾನೆ ಅಂತ ತಿಳ್ಕೊಂಡು, ಸಿಂಹಾಸನ ಮೇಲೆ ರಾಜ ಇದ್ದಾನೆ. ಆ ರಾಜ ತನ್ನ ಮಗನಿಗೆ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಬಾಲ್ಯಪ್ರಾಯದಿಂದಲೂ ಕೂಡ ಅವನಿಗೆಲ್ಲ ವಿದ್ಯೆಗಳನ್ನು ಕಲಿಸ್ತಾನೆ, ಗುರು ಆಶ್ರಮದಲ್ಲಿ ಕಲಿಸ್ತಾನೆ. ವಿದ್ಯಾಭ್ಯಾಸ ಕಲಿಬೇಕು ಅವನು. ರಾಜಕುಮಾರ ಸತ್ಯ, ಬಿಲ್ಲು ಬಾಣಗಳನ್ನು ಹಾಕುವುದು ಕಲಿಬೇಕು, ಗದಾಯುಧವನ್ನು ಕಲಿಬೇಕಾಗ್ತದೆ, ಯಾವ ರೀತಿ ಅಪಾಯ ಬಂದರೆ ತಪ್ಪಿಸ್ಕೊಳ್ಳೋದನ್ನು ಕಲಿಬೇಕಾಗ್ತದೆ, ವಿದ್ಯಾಭ್ಯಾಸ ಬುದ್ಧಿ ಜ್ಞಾನ ಕಲಿಬೇಕಾಗ್ತದೆ. ಇವೆಲ್ಲವನ್ನು ಕಲಿಯುವುದಕ್ಕಾಗಿ ಆ ಗುರುಕುಲ ಆಶ್ರಮದಲ್ಲಿ ಕಳಿಸಿಬಿಡ್ತಾನೆ ರಾಜಕುಮಾರ. ಅವನು ಗೊತ್ತಿದೆ ರಾಜಕುಮಾರನಿಗೆ, ನನ್ನ ತಂದೆ ಸಿಂಹಾಸನದಲ್ಲಿದ್ದಾನೆ, ದೇಶವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ, ನಮ್ಮ ತಂದೆ ರಾಜನಾಗಿದ್ದಾನೆ, ನಾನಿಲ್ಲಿ ಶಿಕ್ಷಣಗಾಗಿ ಬಂದಿದ್ದೇನೆ, ಟ್ರೈನಿಂಗ್ ಆಗಿ ಬಂದಿದ್ದೇನೆ, ನಾನು ಎಲ್ಲ ವಿದ್ಯಾಭ್ಯಾಸವನ್ನು ಕಲಿಬೇಕು, ನಾಳೆ ಒಂದಿನ ನಾನು ಆ ಸಿಂಹಾಸನ ಮೇಲೆ ಹೋಗ್ಬೇಕು, ನನ್ನ ತಂದೆ ಕೂತ್ಕೊಂಡಿರುವಂತ ಆ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ನನಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದೆ. ಆ ವಿದ್ಯಾಭ್ಯಾಸ ಕಲಿಸಿದಾಗ ಕೆಲವು ಹೊಡೆತಗಳು ಬೀಳ್ತಾರೆ. ಬಾಣಗಳು ತಾಗಬಹುದು, ಗದಾಯುಧದಲ್ಲಿ ಹೊಡೆತಗಳು ಬೀಳ್ಬಹುದು, ಕೆಲವರು ನೆಲದ ಮೇಲೆ ಬೀಳ್ಬಹುದು, ಏನೇನೋ ಹೊಡೆತಗಳು ಆಗ್ತವೆ, ಗಾಯಗಳಾಗ್ತವೆ, ತೊಂದರೆಗಳು ಆಗ್ತವೆ. ಆದರೂ ಕೂಡ ಅವನಿಗೆ ನೆನಪಿರ್ತದೆ, ನಾನು ಟ್ರೈನಿಂಗ್ ಪೀರಿಯಡ್ ಇರ್ತೇನೆ, ನನಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ, ನಾಳೆ ನಾನು ರಾಜನಾಗಬೇಕು, ಅದಕ್ಕಾಗಿ ನನಗೆ ತರಬೇತಿ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆ ರಾಜಕುಮಾರನಿಗೆ ನೆನೆಸ್ಕೊಳ್ತಾ ಇರ್ತಾರೆ. ನಾವು ಕೂಡ ಈ ಆದಿತ್ಯವಾರದಲ್ಲಿ ಧ್ಯಾನ ಮಾಡುವುದೇನಪ್ಪ ಅಂತ ಹೇಳಿದ್ರೆ, ವಿಶ್ವಾಸಿ ಜೀವನದಲ್ಲಿ ಯಾರೇ ಇರಲಿ, ಯಾವ ಸಭೆಯಲ್ಲೇ ಇರಲಿ, ನಿಜವಾಗಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ವಿಶ್ವಾಸ ಯಾತ್ರೆಯಲ್ಲಿ ಮುಂದುವರಿತಾ ಇದ್ರೆ ಅನೇಕ ಕಷ್ಟಗಳು ಬರ್ತಾರೆ, ಶೋಧನೆಗಳು ಬರ್ತಾರೆ, ತೊಂದರೆಗಳು ಬರ್ತಾರೆ, ಕಾಯಿಲೆಗಳು ಬರ್ತಾರೆ, ಅಕ್ಕಪಕ್ಕದಲ್ಲಿ ವಿರೋಧಿಗಳು, ಶತ್ರುಗಳು ಮಾಟ ಮಂತ್ರಗಳು ಮಾಡುತ್ತಾರೆ. ವಾಸಿ ಆಗಲಾರದಂತ ಕಾಯಿಲೆಗಳಿಂದ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಕೂಡ ಆ ಕಾಯಿಲೆಯಿಂದ ನಾವು ಹೋರಾಡ್ತಾ ಇರ್ತೇವೆ. ಕೆಲವು ಬಾರಿ ಬಡತನದ ಸಮಸ್ಯೆ ಬರ್ತದೆ, ಕೆಲವು ಬಾರಿ ನಮ್ಮ ಸ್ನೇಹಿತರೇ ನಮಗೆ ವಿರೋಧಿಗಳಾಗ್ತಾರೆ, ನಮ್ಮ ಸಂಬಂಧಿಕರೇ, ನಮ್ಮ ಹೊರಹುಟ್ಟಿದವರೇ ನಮಗೆ ಶತ್ರುಗಳಾಗ್ತಾರೆ. ಇದೆಲ್ಲ ವಿಶ್ವಾಸಿ ಜೀವನದಲ್ಲಿ ಬರುತ್ತಿರುವಂತ ಈ ಯುದ್ಧ ಹೋರಾಟ. ಅದಕ್ಕಾಗಿ ದಾವೀದನು ಬರೀತಾ ಇದ್ದಾರೆ, ದಾವೀದನ ಜೀವನದಲ್ಲಿ ಇವೆಲ್ಲ ಬಂದಿದ್ದಾವೆ. ಪ್ರತಿ ಸಾರಿ ಕಷ್ಟ ಬಂದಾಗೆಲ್ಲ ಆತನನ್ನು ಜಯಿಸಿದ ನಂತರ ಒಂದು ಸ್ಟೆಪ್ ಮೇಲೆ ಎಬ್ಬಿಸಿದ. ಪ್ರಾರಂಭದಲ್ಲಿ ಕುರಿಗಳನ್ನು ಕಾಯುತ್ತಾ ಇದ್ದ, ಕುರಿಗಳನ್ನು ಕಾಯುತ್ತಿರುವಾಗಲೇ ದೇವರವನಿಗೆ ಅಭಿಷೇಕ ಮಾಡಿದ್ದಾನೆ.
ಯಾಕಂದ್ರೆ ದೇವರ ಹೃದಯವನ್ನು ಬಲವನ್ನಾಗಿದ್ದರು. ಅಭಿಷೇಕ ಮಾಡಿದ ನಂತರ ಆದ್ರೆ ಅಭಿಷೇಕ ಮಾಡಿದ್ರೆ ರಾಜನಾಗಲಿಲ್ಲ. ರಾಜನಾಗಿ ಅಭಿಷೇಕ ಮಾಡಲ್ಪಟ್ಟಿದೆ, ಆದ್ರೆ ಆವಾಗ ರಾಜನಾಗಲಿಲ್ಲ. ಅವನು ರಾಜನಾಗಲಿಕ್ಕೆ ಬಹಳಷ್ಟು ಕಾಲ ಅವನು ಕಷ್ಟಪಡಬೇಕಾಗಿತ್ತು, ಹೋರಾಡಬೇಕಾಗಿತ್ತು, ಅನೇಕ ಕಷ್ಟಗಳನ್ನು ಎದುರುಕೊಳ್ಳಬೇಕಾಗಿತ್ತು. ಸ್ವಲ್ಪ ದಿನ ಆದಮೇಲೆ ರಾಜಭವನದಲ್ಲಿ ಹಾಡುಗಳನ್ನು ಹಾಡುವಂತ ಕೆಲಸ ಸಿಗ್ತವನಿಗೆ. ಕುರಿಗಳನ್ನು ಕಾಯ್ದು ಬಿಟ್ಬಿಟ್ಟಾನೆ. ಈಗ ರಾಜಭವನದಲ್ಲಿ ಹಾಡುಗಳನ್ನು ಹಾಡುವಂತ ಕೆಲಸ ಆಯಿತು. ರಾಜಭವನದಲ್ಲಿ ಕೆಲಸ ಸಿಗಬೇಕಂದ್ರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ಕುರಿಗಳನ್ನು ಕಾಯುವ ಕೆಲಸ ಇಲ್ಲಿ, ರಾಜಭವನದಲ್ಲಿ ಹಾಡುಗಳನ್ನು ಹಾಡುವಂತ ಕೆಲಸ. ಆ ರೀತಿ ಹಾಡುಗಳನ್ನು ಹಾಡುತ್ತಿರುವ ಕೂಡ ಕೆಲವು ಸಮಸ್ಯೆಗಳು ಬಂದಿದ್ದಾವೆ. ಆ ನಂತರ ಆ ಸಮಸ್ಯೆಗಳು ತೀರಿದ ನಂತರ ಮತ್ತು ರಾಜನಿಗೆ ಆಯುಧಗಳನ್ನು ಹೊತ್ಕೊಂಡು ಹೋಗುವಂತ ಸೇವಕನಾಗಿದ್ದಾರೆ. ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮೇಲೆ ಆ ರೀತಿ ಸ್ವಲ್ಪ ಕಾಲ ಆದ ಮೇಲೆ ಗೊಲಿಯಾತನನ್ನು ಜಯಿಸಿದ ನಂತರ ಸೈನ್ಯದಲ್ಲಿ ಕಮಾಂಡರ್ ಆಗಿಬಿಟ್ಟಿದ್ದಾರೆ, ಸೈನ್ಯಾಧಿಪತಿ ಆಗಿಬಿಟ್ಟು ಇನ್ನೂ ಸ್ವಲ್ಪ ಉನ್ನತವಾದಂತ ಸ್ಥಾನಕ್ಕೆ ಬಂದುಬಿಡ್ತಾರೆ. ಈ ಸೈನ್ಯಾಧಿಪತಿಯಾಗಿ ಈ ರೀತಿ ಸೇವೆ ಮಾಡುತ್ತಿರುವಾಗ ಮತ್ತು ಕಷ್ಟಗಳು ಬಂದು ರಾಜನ ವಿರೋಧಿಯಾಗಿ ರಾಜನನ್ನು ಕೊಳ್ಳಬೇಕಂತ ಪ್ರಯತ್ನ ಮಾಡುತ್ತಿದ್ದಾರೆ. 8 ವರ್ಷಗಳ ಕಾಲ ಕಾಡಿನಲ್ಲಿ ಗುಹೆಗಳಲ್ಲಿ ಕಳೆದಿದ್ದಾರೆ. ಲಾಸ್ಟ್ಗೆ ರಾಜನ ಇಸ್ರಾಯೇಲ್ ದೇಶಕ್ಕೆಲ್ಲ ಆತನ ರಾಜನಾಗಿ ಬಿಟ್ಟಿದ್ದಾನೆ. ಸಿಂಹಾಸನ ಮೇಲೆ ಹೋಗಿ ಕೂತ್ಕೊಂಡಿದ್ದಾನೆ. ಕ್ರಿಸ್ತನಲ್ಲಿ ಪ್ರೇರೆ ಈ 102ನೇ ಕೀರ್ತನೆ ದಾವೀದ ಮಹಾರಾಜನ ಬರೆದಿದೆ. ಆತನ ಕಷ್ಟಗಳು, ಆತನಿಗೆ ಬಂದಿರುವಂಥ ಸಮಸ್ಯೆಗಳು, ಆತನಿಗೆ ಬಂದಿರುವಂಥ ಶೋಧನೆಗಳು ಯಾವ ರೀತಿ ಬಂದಿದ್ದಾವೆ, ಯಾವ ರೀತಿ ಆತನ ಹೋರಾಡಬೇಕಾಯಿತು, ಯಾವ ರೀತಿ ಕಾರ್ಯಕರ್ತನ ಕಣಿವೆಯಲ್ಲಿ ಹಾದು ಹೋಗಿದ್ದಾನೆ ಅನ್ನುವಂಥ ವಿಷಯಗಳನ್ನ ಈ 1ನೇ ವಚನದಿಂದ 11ನೇ ವಚನದ ಮಟ್ಟಿಗೆ ಆ ಎಲ್ಲ ಕಷ್ಟಗಳನ್ನು ಬರೆದಿದ್ದ. ಆದ್ರೆ 12ನೇ ವರ್ಷದಲ್ಲಿ ಏನಂತಿದ್ದಾನೆ ಗೊತ್ತಾ? ಈಗ ಹೋದ್ರಿ 12ನೇ ವರ್ಷ, ಈ 1ರಿಂದ 11 ವರ್ಷಗಳ ಬಂದ ತನಕ ತನ್ನ ಕಷ್ಟಗಳು, ತನ್ನ ಸಮಸ್ಯೆಗಳು, ತನ್ನ ತೊಂದರೆಗಳನ್ನ, ತನ್ನ ವೇದನೆಯನ್ನ ಅಲ್ಲಿ ಬರೆದಿದ್ದಾನೆ. ಆದ್ರೆ 12ನೇ ವರ್ಷದಲ್ಲಿ ಏನಂತ ಬರೆದಿದ್ದಾನೆ ಮತ್ತೆ ನೋಡ್ರಿ. 12ನೇ ವಚನ. ಯೆಹೋವನೇ ನೀನಾದರೂ ಸದಾ ಸಿಂಹಾಸನಾರೂಢನಾಗಿ, ಸದಾಕಾಲವು ದೇವರು ಸಿಂಹಾಸನಾರೂಢಾಗಿದ್ದಾನೆ ಪ್ರಿಯ. ಇದು ಇಷ್ಟು ಕಷ್ಟಗಳು ಬಂದಿದ್ದಾವೆ ಸತ್ಯ, ಇಷ್ಟು ಶೋಧನೆಗಳಲ್ಲಿ ಹಾದು ಹೋಗ್ತಾ ಇದ್ದಾನೆ ಸತ್ಯ. ಅನೇಕ ತೊಂದರೆಗಳು ಬಂದಿದ್ದವು. ತನ್ನ ಪ್ರಾಣವನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕಾಯಿತು. ಗುಹೆಗಳಲ್ಲಿ ವಾಸ ಮಾಡಬೇಕಾಯಿತು. ನೀರು ಕುಡಿದು ಬದುಕಬೇಕಾಯಿತು. ಹಣ್ಣುಗಳನ್ನ ಎಲೆಗಳನ್ನ ತಿಂದು ಬದುಕಬೇಕಾಯಿತು. ಇಷ್ಟೆಲ್ಲ ಆದ್ರೂ ಕೂಡ ಅಂತಿದ್ದಾನೆ, ಯೆಹೋವನೇ ನೀನು ಸದಾಕಾಲವು ಸಿಂಹಾಸನಾರೂಢನಾಗಿ. ಎಲ್ಲ ಗೊತ್ತಿದೆ, ನನ್ನ ತಂದೆಯಾದ ದೇವರು, ನನ್ನ ತಂದೆ ಅಲ್ಲಿ ಸಿಂಹಾಸನಾರೂಢರಾಗಿದ್ದಾನೆ, ಸಿಂಹಾಸನ ಮೇಲೆ ಕೂತಿದ್ದಾನೆ. ನನಗೆ ಇಲ್ಲೇ ಕಷ್ಟಗಳೆಲ್ಲ ಬಂದಿದ್ದಾವೆ ಸತ್ಯ, ಇಲ್ಲ ಸೋದರಿಗಳು ಬಂದಿದ್ದಾವೆ ಸತ್ಯ. ಒಂದೊಂದು ಕಾಲ ತೀರಿದುಕೊಳ್ಳೆ, ಒಂದೊಂದು ಪೀರಿಯಡ್ ಕುಳಿತುಕೊಳ್ಳೆ ನನ್ನ ಮೇಲೆ ನಡೆಸಿದ್ದಾನೆ. ದಾವೀದ ನೆನೆಸ್ಕೊಳ್ತಾ ಇದ್ದಾನೆ, ತನ್ನ ಮೈಂಡಿನಲ್ಲಿ, ಮನಸ್ಸಿನಲ್ಲಿ ಇವೆಲ್ಲ ನೆನೆಸ್ಕೊಳ್ತಾ ಇದ್ದ. ಇವೆಲ್ಲ ಬಂದರೂ ಕೂಡ ನನ್ನ ತಂದೆ ಸಿಂಹಾಸನಾರೂಢನಾಗಿದ್ದಾನೆ, ಎಲ್ಲ ಲೋಕಗಳನ್ನು ಆಳುತ್ತಾ ಇದ್ದಾನೆ, ಸದಾಕಾಲ ಅಂತ ಬರೆಯಲ್ಪಟ್ಟಿದೆ. ಈಗ ಈ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ, ಅಮೆರಿಕ ದೇಶದ ಪ್ರೆಸಿಡೆಂಟ್ ಆಗಲಿ, ಇವರು ಒಂದು ವೇಳೆ ಸಿಂಹಾಸನದ ಮೇಲೆ ಹೋದ್ರೆ ಒಂದು 5 ವರ್ಷ ನಮ್ಮ ದೇಶದ ಪ್ರಧಾನಮಂತ್ರಿ ಭಾರತ ದೇಶ ಆಳುದಾದ್ರೆ 5 ವರ್ಷ ಆಳುತ್ತಾರೆ, ಆಮೇಲೆ ಮತ್ತೆ ಕೆಲಸ ಬರ್ತದೆ. ಅಮೆರಿಕ ದೇಶದ ಪ್ರೆಸಿಡೆಂಟ್ ಆದ್ರೆ 4 ವರ್ಷ, ಆಮೇಲೆ ಮತ್ತೆ ಎಲೆಕ್ಷನ್ ಆಗ್ತದೆ. ಬೇರೆಯವರು ಬರ್ತಾರೆ, ಇಲ್ಲದಿದ್ರೆ ಅವನಿಗೆದ್ರೆ ಅವರು ಬರ್ತಾರೆ. ಆದ್ರೆ ನಮ್ಮ ದೇವರು ಆ ರೀತಿ 4 ವರ್ಷ 5 ವರ್ಷ ಸಿಂಹಾಸನ ಮೇಲೆ ಕೂತ್ಕೊಳ್ಳುವವರಲ್ಲ. ಸದಾಕಾಲ ಯುಗ ಯುಗಾಂತರಗಳು ಆತನ ಸಿಂಹಾಸನಾಗಿದ್ದಾರೆ. ಮಾಜಿ ಆಳಿದ್ರು ನಮ್ಮ ದೇವರು. ಈಗ ನಮ್ಮ ಪ್ರಧಾನಮಂತ್ರಿ ಒಂದು 10 ವರ್ಷಗಳಾದ್ರೆ ಮಾಜಿ ಪ್ರಧಾನಿ ಆಗ್ತಾರೆ, ಬೇರೆ ಇನ್ನೊಬ್ಬರು ಪ್ರಧಾನಿ ಬರ್ತಾರೆ. ಮಾಜಿ ಪ್ರಧಾನಮಂತ್ರಿ ಅಥವಾ ಮಾಜಿ ಮುಖ್ಯಮಂತ್ರಿ ಅಂತ ಹೇಳುತ್ತೇವೆ. ದೇವರ ಆ ರೀತಿ ಮಾಜಿ ಆಗುತ್ತಿಲ್ಲ. ಸದಾಕಾಲ ಯುಗಾಂತರಗಳು ಆತನೇ ಆ ಸಿಂಹಾಸನ ಮೇಲೆ ಇರ್ತಾನೆ. ಬೇರೆ ಯಾರು ಕೂಡ ಆ ಸಿಂಹಾಸನ ಮೇಲೆ ಹೋಗುದಿಲ್ಲ. ಆತನ ಸಿಂಹಾಸನ ಮೇಲೆ ಕುಳಿತುಕೊಂಡು ಇಲ್ಲ ಜಗತ್ತನ್ನ ಪರಿಪಾಲಿಸ್ತಾರೆ. ಬರೀ ನಮ್ಮ ಭೂಲೋಕವನ್ನಷ್ಟೇ ಅಲ್ಲ, ಜಗತ್ತನ್ನೆಲ್ಲ ಪರಿಪಾಲನೆ ಮಾಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಕೋಟಾನು ಕೋಟಿ ಪ್ರಪಂಚಗಳಿದ್ದಾರೆ. ಮೊನ್ನೆ ನಾನು ಇಂಟರ್ನೆಟ್ ಅಲ್ಲಿ ಒಂದು ಅಂತರಿಕ್ಷದ ಒಂದು ಚಿತ್ರವನ್ನು ನೋಡ್ತಾ ಇದ್ದೆ. ಅಂತರಿಕ್ಷದಲ್ಲಿ ಯಾವ ರೀತಿ ನಮ್ಮ ಸೈಂಟಿಸ್ಟ್ಗಳೆಲ್ಲ ಗ್ರಹಗಳನ್ನು ಕಂಡುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಂಟರ್ನೆಟ್ ನಾನು ಓಪನ್ ಮಾಡಿ ನೋಡ್ತಾ ಇದ್ದೆ. ಅದರಲ್ಲಿ ಬರೆದಿದೆ, ಈಗ ಕಂಡುಕೊಂಡಿರುವಂತ ಸೂರ್ಯಗಳು, ಈಗ ನಮಗೆ ಸೂರ್ಯ ಇದಾನಲ್ಲ, ಈ ಸೂರ್ಯ ಒಬ್ಬ ಸೂರ್ಯ, ನಮಗಿರುವಂತ ಸೂರ್ಯ ದಿನಾಲು ನಾವು ನೋಡ್ತೇವೆ.
ಇಂಥ ಸೂರ್ಯಗಳನ್ನ 3,000 ಕೋಟಿ ಸೂರ್ಯಗಳನ್ನು ಕಟ್ಟಿಕೊಂಡಿದ್ದಾರೆ ಅಂತರಿಕ್ಷದಲ್ಲಿ. 3,000 ಕೋಟಿ. ಒಂದು ಸೂರ್ಯ ಅಲ್ಲ, 2 ಸೂರ್ಯ ಅಲ್ಲ, 10 ಸೂರ್ಯ ಅಲ್ಲ, 20 ಸೂರ್ಯ ಅಲ್ಲ, 100 ಸೂರ್ಯ ಅಲ್ಲ, 200 ಸೂರ್ಯ ಅಲ್ಲ, ಕೋಟಿ ಸೂರ್ಯ ಅಲ್ಲ, 200 ಕೋಟಿ ಸೂರ್ಯ ಅಲ್ಲ, 3,000 ಕೋಟಿ ಸೂರ್ಯಗಳನ್ನ ಈಗಾಗಲೇ ಕಂಡುಕೊಂಡಿದ್ದಾರೆ. ಇನ್ನೂ ಇದಾವಂತೆ, ಇನ್ನು ಕಂಡುಕೊಳ್ಳಬೇಕಾದಂತ ಸೂರ್ಯಗಳು ಇನ್ನೂ ಇದ್ದಾವೆ. ಈಗ ಸದ್ಯಕ್ಕೆ ಕಂಡುಕೊಂಡಿದ್ದಂತ ಸೂರ್ಯಗಳು 3,000 ಕೋಟಿ ಸೂರ್ಯಗಳು. ಅಷ್ಟೇ ಅಲ್ಲ, ಒಂದೊಂದು ಸೂರ್ಯನ ಸುತ್ತಮುತ್ತಲೂ ಕೂಡ ಇಂಥ ಗ್ರಹಗಳು ತಿರುಗಾಡ್ತಾ ಇದ್ದಾವೆ ಅಂತ ಹೇಳಿ ಅದರಲ್ಲಿ ಹೇಳುತ್ತಿದ್ದಾರೆ. ಒಂದೊಂದು ಸೂರ್ಯನ ಸುತ್ತಮುತ್ತಲೂ ಕೂಡ ಕೆಲವೊಂದು ಗ್ರಹಗಳು ತಿರುಗಾಡ್ತಾ ಇದ್ದಾವೆ. ಈಗ ನಮ್ಮ ಸೂರ್ಯನ ಸುತ್ತಮುತ್ತಲು ಯಾವ ರೀತಿ ಗ್ರಹಗಳು ತಿರುಗಾಡುತ್ತಾ ಇದ್ದಾವೋ ಅದೇ ರೀತಿ 3,000 ಕೋಟಿ ಸೂರ್ಯಗಳನ್ನು ಕಂಡುಕೊಂಡಿದ್ದಾರಲ್ಲ, ಒಂದೊಂದು ಸೂರ್ಯನ ಸುತ್ತಮುತ್ತಲೂ ಕೂಡ ಕೆಲವೊಂದು ಗ್ರಹಗಳು ತಿರುಗಾಡುತ್ತಾ ಇದ್ದಾವೆ. ಆ ಗ್ರಹಗಳಲ್ಲಿ ಇಂಥ ಭೂಮಿಗಳು ಕೊಟ್ಟಿದ್ದಾವೆ. ಈಗ ನಾವಿರುವಂತ ಭೂಮಿ ಏನಿದೆಲ್ಲ, ಇಂಥ ಭೂಮಿಗಳು ಕೆಲವೊಂದು ಸೂರ್ಯಗಳ ಆ ಗ್ರಹಗಳಲ್ಲಿ ಇದ್ದಾವೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಂಬುವುದೇನಪ್ಪ ಅಂತ ಹೇಳಿದ್ರೆ, ಬೈಬಲ್ ಹೇಳುತ್ತದೆ ಪ್ರಪಂಚಗಳನ್ನು ದೇವರು ಉಂಟು ಮಾಡಿದ ಅಂತ ಬರೆಯಲ್ಪಟ್ಟಿದೆ. ಹೆಬ್ರಿ ಪತ್ರಿಕೆ ಹೋದ್ರಿ, ಹೆಬ್ರಿ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 1 ವಚನ ಹೋದ್ರೆ 1ನೇ ವಚನ ಹೋದ್ರಿ. ಹೆಬ್ರಿ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ಯಾರಾದ್ರೂ ಹೋದ್ರಿ? ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಅಲ್ಲಿ 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬುತ್ತಾರೆ. ಲೋಕಗಳು ಅಂತ ಬರೆದಿದೆ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತ. ಲೋಕ ಅಂದ್ರೆ ಒಂದಾಗ್ತದೆ. ಲೋಕಗಳು ಅಂದ್ರೆ ಬಹಳಷ್ಟು ಇದ್ರೆ ಲೋಕಗಳು ಅಂತ ಬಹುವಚನವನ್ನು ಉಪಯೋಗಿಸ್ತಾರೆ. ಇನ್ನು ಬೇರೆ ಬೇರೆ ಕಡೆಯಲ್ಲಿ ಇನ್ನು ಹೆಬ್ರಿ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡಿದ್ರು ಕೂಡ ಅದೇ ಮಾತು ಬರೆದಿದೆ. ಪ್ರಪಂಚಗಳನ್ನು ಉಂಟು ಮಾಡಿದಾರೆ ಅಂತ ಹೇಳಿ ತೆಲುಗು ಬೈಬಲ್ನಲ್ಲಿ ನಾವು ನೋಡ್ತೇವೆ. ತೆಲುಗು ಬೈಬಲ್ನಲ್ಲಿ ದೇವರು ತನ್ನ ಮಾತಿನಿಂದ ಪ್ರಪಂಚಗಳನ್ನು ಉಂಟು ಮಾಡಿದ್ದಾನೆ ಅಂತ ಬರೆದಿದೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಒಂದೇ ಪ್ರಪಂಚ ಅಲ್ಲ, ನಾವಿರುವುದು ಒಂದೇ ಅಲ್ಲ, ಕೋಟಿಗಟ್ಟಲೆ ಪ್ರಪಂಚಗಳಿದ್ದಾವೆ. ಆ ಕೋಟಿಗಟ್ಟಲೆ ಪ್ರಪಂಚಗಳಲ್ಲಿ ಕೋಟಿಗಟ್ಟಲೆ ಕೋಟಾನುಕೋಟಿ ಮಂದಿ ವಾಸ ಮಾಡುತ್ತಾ ಇದ್ದಾರೆ ಪ್ರಿಯರೇ. ಆ ಎಲ್ಲ ಲೋಕಗಳನ್ನ ದೇವರು ಉಂಟು ಮಾಡಿದ್ದಾರೆ, ತನ್ನ ಮಾತಿನಿಂದ ಉಂಟು ಮಾಡಿದ್ದಾರೆ. ದೇವರು ಸಿಂಹಾಸನಾರೂಢನಾಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಲೋಕಗಳನ್ನು ಆಳುತ್ತಾ ಇದ್ದಾನೆ ಅಂತ ಅರ್ಥ. ಬರೇ ನಮ್ಮ ಈ ಭೂಲೋಕವನ್ನು ಒಂದೇ ಅಲ್ಲ, ಈ ಕೋಟಾನುಕೋಟಿ ಲೋಕಗಳನ್ನೆಲ್ಲ ಆ ದೇವರು ಆಳುತ್ತಾ ಇದ್ದಾನೆ ಪ್ರಿಯರೇ. ಆದ್ದರಿಂದ ಈ ದೇವರಿಗೆ ಗೊತ್ತಾಗದೆ, ದೇವರಿಗೆ ತಿಳಿಯದೆ ಕಾರ್ಯ ಯಾವುದು ಆಗುತ್ತಿಲ್ಲ. ಈ ಭೂಲೋಕದಲ್ಲಿ ಆಗಲಿ, ಎಲ್ಲ ಲೋಕಗಳಲ್ಲಾಗಲಿ ದೇವರಿಗೆ ತಿಳಿಯದೆ ಆದಂತ ವಿಷಯ ಯಾವುದು ನಡೆಯುತ್ತಿಲ್ಲ ಪ್ರಿಯರೇ. ಎಲ್ಲ ಗಮನಿಸುತ್ತಾ ಇದ್ದಾನೆ, ಎಲ್ಲವನ್ನು ನೋಡುತ್ತಾ ಇದ್ದಾನೆ. ನಮಗೆ ಬರುವಂತ ಕಷ್ಟಗಳು, ನಮಗೆ ಬರುವಂತ ಸಮಸ್ಯೆಗಳು, ನಮಗೆ ಬರುವಂತ ಎಲ್ಲ ಪ್ರಮಾದಗಳಾಗಲಿ, ಏನೇನೇ ವಿರೋಧಿಗಳಾಗಲಿ, ಶತ್ರುಗಳಾಗಲಿ, ಕಾಯಿಲೆಗಳಾಗಲಿ, ಬಡತನವಾಗಲಿ ಎಲ್ಲವನ್ನು ನೋಡುತ್ತಾ ಇದ್ದಾನೆ ಪ್ರಿಯರೇ. ದೇವರನ್ನು ಕಣ್ಣು ಮುಚ್ಚಿಕೊಂಡು ಕೂತಿದ್ದು ಆತನು ಸಿಂಹಾಸನಾರೂಢನಾಗಿ ಎಲ್ಲ ಲೋಕಗಳನ್ನು ಪರಿಪಾಲಿಸುತ್ತಾ ಇದ್ದಾನೆ. ಹಾಗಾದ್ರೆ ನಮ್ಗೆ ಯಾಕೆ ಕಷ್ಟಗಳು? ವಿಶ್ವಾಸಿಗಳಾಗಿದ್ದೇವೆ, ಯೇಸು ಸ್ವಾಮಿ ನಂಬಿದ್ದೇವೆ, ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದೇವೆ, ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ದೇವರಿಗೆ ಕಾಣಿಕೆ ಕೊಡ್ತೇವೆ, ಆರಾಧನೆಗೆ ಬರುತ್ತೇವೆ, ದರ್ಶನಾಂಶ ಕೊಡುತ್ತೇವೆ. ಇಷ್ಟೆಲ್ಲ ನಾವು ಮಾಡುತ್ತಾ ಇದ್ರೆ ನಮಗೆ ಯಾಕೆ ಕಷ್ಟಗಳು, ನಮಗೆ ಯಾಕೆ ಸಮಸ್ಯೆಗಳು ಅಂತ ಹೇಳಿ ನಮ್ಗೆ ಆವಾಗ ಸಂದೇಹಗಳು ಬರುತ್ತದೆ. ಇದು ಮನಸ್ಸಿನಲ್ಲಿ ಆಗುವಂತ ಹೋರಾಟ. ಈ ಮನಸ್ಸಿನಲ್ಲಿ ಸಂದೇಹ ಆಗ್ತಾರೆ. ನಾವು ಇಷ್ಟು ಭಕ್ತಿಯಲ್ಲಿ ನಡೀತಾ ಇದ್ರೆ, ಇಷ್ಟು ವಿಶ್ವಾಸದಲ್ಲಿ ನಡೀತಾ ಇದ್ರೆ ಈ ಕಷ್ಟಗಳು ಯಾಕೆ ನಮಗೆ ಯಾಕೆ, ಈ ತೊಂದರೆಗಳು ನಮಗೆ ಯಾಕೆ ಅನ್ನುವಂತ ಒಂದು ಸಂದೇಹಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾರೆ. ಪ್ರಿಯರೇ, ಅದನ್ನೇ ಈ ಆದಿತ್ಯವಾರದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರಿಗೆ ಗೊತ್ತಿಲ್ಲವ ನಮಗೆ ಬರುವಂತ ಕಷ್ಟಗಳು, ನಮಗೆ ಬರುವಂತ ಸಮಸ್ಯೆಗಳು, ನಮಗೆ ಬರುವಂತ ಕಾಯಿಲೆಗಳು, ನಮಗೆ ಬರುವಂತ ವಿರೋಧಿಗಳು, ಇವೆಲ್ಲ ದೇವರಿಗೆ ಗೊತ್ತಿಲ್ಲವ. ಯಾತಕ್ಕಾಗಿ ದೇವರು ಸುಮ್ಮನಿದ್ದ ಅಂತ ತಿಳಿದ್ರೆ ಒಂದು ಸತ್ಯ ನಾವು ತಿಳ್ಕೊಳ್ಬೇಕು ಪ್ರಿಯರೇ, ದೇವರು ಯಾವ ವ್ಯಕ್ತಿ ಕೂಡ ಕಷ್ಟವನ್ನು ಕಲಿಸುತ್ತಿಲ್ಲ. ವಿಶ್ವಾಸ ಇರಲಿ, ಅವಿಶ್ವಾಸ ಇರಲಿ, ಈ ಎಲ್ಲ ಲೋಕಗಳನ್ನುವಂತ ಯಾವುದೇ ವ್ಯಕ್ತಿಗೆ ದೇವರು ಕಷ್ಟ ಕಲಿಸುವುದಿಲ್ಲ, ದೇವರು ಕಾಯಿಲೆ ಕೊಡುವುದಿಲ್ಲ, ದೇವರು ನಷ್ಟ ಮಾಡುವುದಿಲ್ಲ. ಯಾವುದೇ ರೀತಿಯಿಂದ ಈ ಮನುಷ್ಯರಿಗೆ ದೇವರು ತೊಂದರೆ ಉಂಟು ಮಾಡುವುದೇ ಇಲ್ಲ. ಇದು ಯಾವಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡೆ.
ಯಾರಿಗೂ ಕೂಡ ದೇವರು ಕಷ್ಟ ಕೊಡುದಿಲ್ಲ, ವಿಶ್ವಾಸ ಇರಲಿ ಅವಿಶ್ವಾಸ ಇರಲಿ. ಹಾಗಾದ್ರೆ ಯಾರು ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಪ್ರಿಯರೇ, ಒಬ್ಬ ಶತ್ರು ಇದ್ದಾನೆ, ನಮಗೆ ವಿರೋಧಿ ಇದ್ದಾನೆ, ಒಬ್ಬ ವಿರೋಧಿ ಸೈತಾನ ಎಂಬ ವಿರೋಧಿ ನಮಗಿದ್ದಾನೆ. ಅವನ ನಮ್ಮ ಶತ್ರು, ನಮ್ಮ ವಿರೋಧಿ. ಅವನೇ ಈ ಲೋಕದಲ್ಲಿ ಎಲ್ಲ ಮನುಷ್ಯರಿಗೆ ಕಷ್ಟಗಳನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನು ಮಾಡುವ ಅವನೇ ಮಾಡುದು, ದೇವರಲ್ಲ. ಯಾವಾಗ ನಾವೇನ್ ಮಾಡ್ತೇವೆ, ಏನಾದ್ರು ಕಷ್ಟ ಬಂದ್ರೆ ಅಯ್ಯೋ ದೇವರು ನಮ್ಗೆ ಯಾಕೆ ಕಷ್ಟ ಕೊಡ್ತಿದ್ಯಪ್ಪ ಅಂತ ನಾವು ಹೇಳುತ್ತೇವೆ. ಅಯ್ಯೋ ದೇವರು ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ಯಪ್ಪ ಅಂತ ಹೇಳಿ ನಾವು ಹೇಳುತ್ತೇವೆ. ದೇವರು ಯಾರಿಗೂ ಕಷ್ಟ ಕೊಡುದಿಲ್ಲ, ದೇವರು ಯಾರಿಗೂ ತೊಂದರೆ ಕೊಡುದಿಲ್ಲ, ದೇವರು ಯಾರಿಗೂ ಕಾಯಿಲೆ ಕೊಡುದಿಲ್ಲ. ಪ್ರೇಮ ನಮಗೆ ಬರುವಂತ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲ ಕ್ರಿಸ್ತನ ಪ್ರೇರೆ ಸೈತಾನ, ದುಷ್ಟನಾಗಿರುವಂತ ಸೈತಾನ ಕೃತಿಯಿಂದ ಬರ್ತಾ ಇದ್ದಾರೆ. ಹಾಗಾದ್ರೆ ದೇವರು ಗೊತ್ತಿಲ್ಲವಾ? ದೇವ್ರು ಗೊತ್ತಿದೆ, ದೇವ್ರು ನೋಡ್ತಾ ಇದ್ದಾರೆ. ಸಿಂಹಾಸನಾರೂಢನಾಗಿ ಎಲ್ಲ ಪ್ರಪಂಚಗಳನ್ನೆಲ್ಲ ಆಳುತ್ತಾ ಇದ್ದಾರೆ. ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಕಣ್ಣನ್ನು ಮಾಡಿದವನು ಕಾಣುವುದಿಲ್ಲವೋ, ಕಿವಿಗಳನ್ನು ಮಾಡಿದವನು ಕೇಳುವುದಿಲ್ಲವೋ ಅಂತ ಬರೆದಿದೆ. ಕೀರ್ತನ ಪುಸ್ತಕದಲ್ಲಿ 94ನೇ ಅಧ್ಯಾಯದಲ್ಲಿ ಇದೆ ವಚನ, 8ನೇ ವಚನದಲ್ಲಿ. ಹಾಗಾದ್ರೆ ಪ್ರಿಯರೇ, ದೇವ್ರು ನೋಡ್ತಾ ಇದ್ದಾನೆ, ದೇವ್ರಿಗೆಲ್ಲ ಗೊತ್ತಿದೆ. ಯಾತಕ್ಕಾಗಿ ಮತ್ತು ಸುಮ್ಮನಿದ್ದಾನಪ್ಪ ಅಂತ ಹೇಳಿದ್ರೆ ಪ್ರಿಯರೇ, ದೇವರ ಅನುಮತಿ ಇಲ್ಲದೆ ಬರುವುದಿಲ್ಲ. ದೇವರು ಕಳಿಸಿಲ್ಲ, ನಾನು ಹೋಗ್ತೇನೆ. ದೇವರು ಯಾವ ಕಷ್ಟ ಕಳಿಸಿಲ್ಲ, ದೇವರು ಯಾವ ಸಮಸ್ಯೆ ನಮ್ಗೆ ಕಳಿಸಿಲ್ಲ, ಯಾವ ಕಾಯಿಲೆ ನಮ್ಗೆ ಕಳಿಸಿಲ್ಲ. ಆದ್ರೆ ಸೈತಾನನ್ನು ಕಳಿಸುತ್ತಿರುವಾಗ ದೇವರು ನೋಡ್ತಾ ಇರ್ತಾರೆ. ದೇವರ ಅನುಮತಿ ಇಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಯಾವ ವಿಶ್ವಾಸ ಕೂಡ ಈ ಭೂಲೋಕದಲ್ಲಿ ಶೋಧನೆ ಬರುವುದಿಲ್ಲ, ಕಷ್ಟ ಬರುವುದಿಲ್ಲ. ಹಾಗಾದ್ರೆ ಯಾತಕ್ಕಾಗಿ ಅನುಮತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೇರೆ, ನಮಗೆ ಈ ಭೂಲೋಕದಲ್ಲಿ ಇದೇ ಟ್ರೈನಿಂಗ್. ನಮಗೆ ನಾವು ಕೂಡ ಒಂದಾನೊಂದು ದಿನದಲ್ಲಿ ಆ ಲೋಕದಲ್ಲಿ ದೇವರ ಸಿಂಹಾಸನ ಆಗಿ ಕೆಲವೊಂದು ಸಿಂಹಾಸನ ದೇವರು ಇಟ್ಟುಬಿಟ್ಟಿದ್ದಾರೆ. ಈ ಲೋಕವನ್ನು ಆಳುವುದಕ್ಕಾಗಿ ಅನೇಕ ಸಿಂಹಾಸನಗಳನ್ನು ದೇವರು ಮಾಡಿಟ್ಟಿದ್ದಾರೆ ಪ್ರೇರೆ. ಈ ಭೂಲೋಕದಲ್ಲಿ ಯಾರ್ಯಾರು ಈ ಟ್ರೈನಿಂಗ್ ಅಲ್ಲಿ ಜಯ ಹೊಂದುತ್ತಾರೋ, ನಮಗೆ ಭೂಲೋಕದಲ್ಲಿ ಬರುವಂತೆ ಕಷ್ಟಗಳು, ಈ ಶೋಧನೆಗಳು, ಈ ಸಮಸ್ಯೆಗಳೆಲ್ಲ ನಮಗೆ ತಲುಪಿದಾಗಿದೆ, ಟ್ರೈನಿಂಗ್ ಆಗಿದೆ ಪ್ರೇರೆ. ಈ ಟ್ರೈನಿಂಗ್ ನಾವು ಪಾಸ್ ಆಗಬೇಕು. ಒಂದೊಂದು ಟ್ರೈನಿಂಗ್ ಒಂದು ಮೊದಲು ಸಾಮಾನ್ಯವಾದಂತ ಟ್ರೈನಿಂಗ್ ಆಗ್ತದೆ. ಅದನ್ನ ಪಾಸ್ ಆದ್ಮೇಲೆ ಇನ್ನು ಸ್ವಲ್ಪ ಬಲವಾದ ಟ್ರೈನಿಂಗ್ ಬರ್ತದೆ. ಅದು ಪಾಸ್ ಆದ ಇನ್ನು ಸ್ವಲ್ಪ ಕಠಿಣವಾದ ಟ್ರೈನಿಂಗ್ ಬರ್ತದೆ. ಈ ರೀತಿ ಭೂಲೋಕದಲ್ಲಿ ಅನೇಕ ತರಬೇತಿಗಳನ್ನ ನಾವು ಪಾಸ್ ಆಗಬೇಕಾಗಿದೆ. ನಮ್ಮ ತಂದೆಯಾದ ದೇವರು ಸರ್ವಲೋಕದಲ್ಲಿ ಸಿಂಹಾಸನಾರೂಢನಾಗಿ ಎಲ್ಲ ಲೋಕಗಳನ್ನೆಲ್ಲ ಪರಿಪಾಲಿಸುತ್ತಾ ಇದ್ದಾನೆ. ಪರಿಪಾಲನೆ ಮಾಡುತ್ತಾ ಇರುವುದರಿಂದ, ನಾವು ಆತನ ಮಕ್ಕಳಾಗಿರುವುದರಿಂದ ಪ್ರೇರೆ, ನಾವು ಕೂಡ ಒಂದು ದಿನ ಆ ಪರಿಪಾಲಿಸುವಂತ ಸ್ಥಾನಕ್ಕೆ ನಮ್ಮನ್ನು ಒಯ್ತಾರೆ. ಈ ಭೂಲೋಕದಲ್ಲಿ ಯಾರ್ಯಾರು ಈ ಟ್ರೈನಿಂಗ್ ಅಲ್ಲಿ ಪಾಸ್ ಆಗ್ತಾರೆ, ಈ ತರಬೇತಿನಲ್ಲಿ ಪಾಸ್ ಆಗ್ತಾರೆ, ಅವರಿಗೆ ಒಂದು ಲೋಕವನ್ನು ಆಳುವಂತ ಒಂದು ಅಧಿಕಾರ ಕೊಟ್ಟುಬಿಟ್ಟು ಓದ್ತೀರಾ. ಲೂಕನ ಬರೆದಿರುವ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಮಾತು ಬರೆಯಲ್ಪಟ್ಟಿದೆ ಪ್ರೇರೆ. ಲೂಕನ ಬರೆದಿರುವ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ ನೋಡ್ರಿ. ಲೋಕನ ಬರೆದಿರುವ ಸುವಾರ್ತೆ 12:32. ಚಿಕ್ಕ ಹಿಂದೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾರೆ. ಆ ಒಂದು ರಾಜ್ಯವನ್ನು ನಮಗೆ ಕೊಡ್ಲಿಕ್ಕೆ ಸಂತೋಷವುಳ್ಳವನಾಗಿದ್ದಾರೆ. ಒಂದು ರಾಜ್ಯವನ್ನ ನಮಗೋಸ್ಕರವಾಗಿ ತಯಾರು ಮಾಡ್ತಾ ಇದ್ದಾನೆ ಪ್ರೇರೆ. ಆ ರಾಜ್ಯವನ್ನ ಆಳುತ್ತಾರೆ. ಈ ಭೂಲೋಕದಲ್ಲಿ ಯಾರ್ಯಾರು ಈ ಟ್ರೈನಿಂಗ್ ಪಡಿತಾರೋ, ಈ ತರಬೇತಿಯಲ್ಲಿ ಪಾಸ್ ಆಗ್ತಾರೆ, ನಮಗೆ ಬರುವಂತ ಈ ಕಷ್ಟಗಳು, ನಮಗೆ ಬರುವಂತ ಈ ಶೋಧನೆಗಳು, ನಮಗೆ ಬರುವಂತ ಈ ಸಮಸ್ಯೆಗಳೆಲ್ಲ ಈ ಭೂಲೋಕದಲ್ಲಿ ನಮಗೊಂದು ತರಬೇತಿ ಆಗಿರುತ್ತೆ, ಟ್ರೈನಿಂಗ್ ಆಗಿದೆ. ಅದನ್ನ ಪಾಸ್ ಆಗ್ಬೇಕು. ಈ ಟ್ರೈನಿಂಗ್ ಪಾಸ್ ಆದ ನಂತರ ಅದಕ್ಕಿಂತ ಸ್ವಲ್ಪ ಕಷ್ಟಕರವಾದಂತ ಟ್ರೈನಿಂಗ್ ಬರ್ತದೆ. ಆ ಟ್ರೈನಿಂಗ್ ಪಾಸ್ ಆದ ನಂತರ ಅದಕ್ಕಿಂತ ಇನ್ನು ಸ್ವಲ್ಪ ಕಷ್ಟಕರವಾದಂತ ಟ್ರೈನಿಂಗ್ ಬರ್ತದೆ. ಈ ಒಂದೊಂದು ಟ್ರೈನಿಂಗ್ ಅನ್ನು ಒಂದೊಂದು ಟ್ರೈನಿಂಗ್ ಪಾಸ್ ಮಾಡ್ತಾ ಹೋಗ್ಬೇಕಾಗಿದೆ. ಒಂದು ದಿನದಲ್ಲಿ ನಾವು ರಾಜ್ಯವನ್ನು ಆಳುವಂತ ಒಂದು ಅಧಿಕಾರವನ್ನು, ಒಂದು ಸಿಂಹಾಸನವನ್ನು ದೇವರು ಕೊಡುತ್ತಿದ್ದಾರೆ. ಯಾವ ರೀತಿ ಭೂಲೋಕದಲ್ಲಿ ಪರಿಪಾಲನೆ ಮಾಡುವಂತ ರಾಜ ತನ್ನ ಮಗನಿಗೆ ತರಬೇತಿ ಕೊಡುತ್ತಾನೋ, ಎಲ್ಲಾ ವಿದ್ಯಾಭ್ಯಾಸಗಳಲ್ಲಿ, ಎಲ್ಲ ಬಿಲ್ಲು ಬಾಣ ವಿದ್ಯೆಗಳಲ್ಲಿ, ಗದಾ ಯುದ್ಧಗಳಲ್ಲಿ, ಪ್ರತಿಯೊಂದು ಇದರಲ್ಲಿ ಕೂಡ ಒಂದು ತರಬೇತಿ ಕೊಡುತ್ತಾನೆ ರಾಜಕುಮಾರನಿಗೆ. ಆ ರಾಜಕುಮಾರನಿಗೆ ಗೊತ್ತಿರ್ತದೆ, ನನ್ನ ತಂದೆ ರಾಜನಾಗಿದ್ದಾನೆ, ಸಿಂಹಾಸನ ಮೇಲೆ ಕುಳಿತು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ನಾನು ಇದನ್ನು ಕಲಿತರೆ ನಾಳೆ ನಾನು ನನ್ನ ತಂದೆ ಸಿಂಹಾಸನದಲ್ಲಿ ಕುಳಿತು ನಾನು ಕೂಡ ರಾಜ್ಯ ಪರಿಪಾಲನೆ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಆ ರಾಜಕುಮಾರನ ಮನಸ್ಸಲ್ಲಿ ಕೂತಿರ್ತಾರೆ. ಬಾಲ್ಯಪ್ರಾಯದಲ್ಲಿ ಅವ್ರು ಗೊತ್ತಿಲ್ಲದಿದ್ರು ಕೂಡ ವಯಸ್ಸು ಬರ್ತಾ ಗೊತ್ತಾಗ್ತದೆ.
ನಾಳೆ ನಾನು ನನ್ನ ತಂದೆ ಸಿಂಹಾಸನದಲ್ಲಿ ಕುಳಿತುಕೊಂಡು ಈ ರಾಜ್ಯ ಪರಿಪಾಲನೆ ಮಾಡಬೇಕಾಗಿದೆ. ಈ ರಾಜ್ಯ ಪರಿಪಾಲನೆ ಮಾಡಬೇಕಾದ್ರೆ ಇವೆಲ್ಲ ನಾನು ಕಲಿಯಬೇಕು. ಅದೇನು ಕಲಿಯದೆ ನಾವು ಸಿಂಹಾಸನದಲ್ಲಿ ಕೂತು ಬಿಟ್ರೆ ಏನಾಗ್ತದೆ ಗೊತ್ತಾ? ರಾಜ್ಯ ಪರಿಪಾಲನೆ ಆಗುದೇ ಇಲ್ಲ. ಅವನ ಕಡಿದಂತ ಸೈನಿಕರನ್ನು ಕೊಂದು ಅವರು ಸಿಂಹಾಸನದಲ್ಲಿ ಕೂತು ಬಿಡ್ತಾರೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ರಾಜಕುಮಾರನಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ತರಬೇತಿ ಕೊಡುತ್ತಾರೆ, ಒಂದು ಟ್ರೈನಿಂಗ್ ಕೊಡುತ್ತಾರೆ. ಒಂದು ಟ್ರೈನಿಂಗ್ ಒಂದು ನಂತರ ಇನ್ನೊಂದು ಟ್ರೈನಿಂಗ್. ಅದೇ ರೀತಿ ಪ್ರಿಯರೇ, ಈ ಭೂಲೋಕದಲ್ಲಿ ಒಬ್ಬ ವಿಶ್ವಾಸಕ್ಕೆ ಬರುತ್ತಿರುವಂತಹ ಕಷ್ಟ, ಒಬ್ಬ ಶೋಧನೆ, ವಿಶ್ವಾಸಕ್ಕೆ ಬರುವಂತಹ ಫಲಿತದ ಸಮಸ್ಯೆ, ಇದು ನಮ್ಮೊಂದು ಟ್ರೈನಿಂಗ್ ಆಗಿದೆ ಪ್ರಿಯರೇ. ನಮ್ಮ ಮನಸ್ಸಿನಲ್ಲಿ ಅದು ಕೂತ್ಕೊಳ್ಬೇಕು. ನಾವು ಟ್ರೈನಿಂಗ್ ನಲ್ಲಿದ್ದೇವೆ. ತಂದೆ ಗೊತ್ತಿಲ್ಲ ಅಂತಲ್ಲ, ತಂದೆ ನೋಡ್ತಾ ಇದ್ದಾರೆ, ತಂದೆ ಅನುಮತಿ ಕೊಟ್ಟಿದ್ದಾರೆ, ಅದಕ್ಕಾಗಿ ನಮಗೆ ಕಷ್ಟ ಬಂದಿದೆ. ನಮ್ಮ ಸಂಸಾರಗಳಲ್ಲಿ ತೊಂದರೆ ಇರಬಹುದು, ಅಕ್ಕಪಕ್ಕದಲ್ಲಿ ಶತ್ರುಗಳಿರ್ಬೋದು, ಮಾಟ ಮಂತ್ರ ಪ್ರಭಾವ ಮಾಡುತ್ತಿರ್ಬೋದು, ಉದ್ಯೋಗದಲ್ಲಿ ಕೂಡ ಸಮಸ್ಯೆಗಳಿರ್ಬೋದು, ಸಾಲದ ಒಂದು ಸಮಸ್ಯೆ ಇರಬಹುದು, ಬಡತನದ ಒಂದು ಸಮಸ್ಯೆ ಇರಬಹುದು. ಇವೆಲ್ಲ ಕೂಡ ಟ್ರೈನಿಂಗ್ ಅಂತ. ನಾವು ಮನಸ್ಸಿನಲ್ಲಿ ಇಡಬೇಕಾದದ್ದು, ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ನಾನು ದೇವರ ಮಗಳು, ನಾನು ದೇವರ ಮಗ. ಒಂದಿನ ನಾನು ಆ ರಾಜ್ಯಕ್ಕೆ ಹೋಗ್ಬೇಕಾಗಿದೆ. ಆ ರಾಜ್ಯದಲ್ಲಿ ನನಗಾಗಿ ಅಧಿಕಾರವನ್ನು ದೇವರು ಇಟ್ಟು ಬಿಟ್ಟಿದ್ದಾರೆ. ಅದಕ್ಕಾಗಿ ಭೂಲೋಕದಲ್ಲಿ ನನಗೆ ತರಬೇತಿ ಆಗ್ತಾ ಇದೆ. ಈ ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದು ದಾವೀದನಿಗೆ ಬರೆಯುತ್ತೆ, ಯೆಹೋವನೇ ನೀನು ಸದಾಕಾಲ ನಿರಂತರವೂ ಸಿಂಹಾಸನಾರೂಢನಾಗಿದ್ದೀಯ. ಆದ್ದರಿಂದ ನಮಗೆ ಅಧೈರ್ಯ ಪಡುವಂತ ಅವಶ್ಯಕತೆ ಇಲ್ಲ. ಒಂದು ಸಮಯ ಬರ್ತದಂತ ಅದೇ ವಚನದಲ್ಲಿ, ಅದೇ 12ನೇ ವಚನ ಕೀರ್ತನ ಪುಸ್ತಕದಲ್ಲಿ 102ನೇ ಅಧ್ಯಾಯದಲ್ಲಿ 12-13ನೇ ವಚನ ಹೋದ್ರೆ, ನಿಯಮಿತ ಕಾಲ ಬಂದದೆ, ಅದು ಕಲ್ಲುಕುಪ್ಪೆಯಾಗಿ ಹೋಗಿದ್ದರು ನಿನ್ನ ಸೇವಕರಿಗೆ ಅತಿ ಪ್ರಿಯವಾಗಿದೆ. ನಿಯಮಿತ ಕಾಲ ಬರ್ತದೆ, ಒಂದು ಕಾಲ ಬರ್ತದೆ, ನಿಯಮಿತ ಕಾಲ ಬರ್ತದೆ. ಎಷ್ಟೇ ಶೋಧನೆಗಳು ಬರಲಿ, ಅದು ಜೀವನ ಪರ್ಯಂತ ಇರುವುದಿಲ್ಲ ಪ್ರಿಯ. ಒಂದು ಟ್ರೈನಿಂಗ್ ಕೂಡ ಜೀವನ ಪರ್ಯಂತ ಟ್ರೈನಿಂಗ್ ಇರುವುದಿಲ್ಲ. ಈವನ್ ಮಿಲಿಟರಿದಲ್ಲಿದ್ದವ್ರಿಗೆ ಕೂಡ ಜೀವನ ಪರ್ಯಂತ ಟ್ರೈನಿಂಗ್ ಕೊಡುದಿಲ್ಲ ಪ್ರಿಯ. ರಾಜಕುಮಾರನಿಗೆ ಕೂಡ ಜೀವನ ಪರ್ಯಂತ ಟ್ರೈನಿಂಗ್ ಕೊಡುದಿಲ್ಲ. ಒಂದು ಸಮಯ ಬರ್ತದೆ, ಆ ಸಮಯ ತನಕ ಅವನಿಗೆ ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಒಂದರ ನಂತರ ಒಂದು, ಒಂದರ ನಂತರ ಒಂದು, ಒಂದರ ನಂತರ ಟ್ರೈನಿಂಗ್ ಇರ್ತಾರೆ. ಅದೇ ರೀತಿ ಒಬ್ಬ ವಿಶ್ವಾಸಕ್ಕೆ ಪ್ರಿಯರೇ, ಈ ಪರಿಶೋಧನೆಗಳು, ಈ ಕಷ್ಟಗಳು, ಈ ಸಮಸ್ಯೆಗಳು, ಈ ಕಾಯಿಲೆಗಳು, ಇವೆಲ್ಲವೂ ಕೂಡ ಒಂದು ಸಮಯ ಬರ್ತದೆ. 2 ವರ್ಷ ಆಗುದು, 3 ವರ್ಷ ಆಗುದು, ಅದಾದಂತ ಒಂದು ಸಮಯ ಬರ್ತದೆ. ಒಂದು ಲಿಫ್ಟ್ ಮಾಡ್ಬಿಡ್ತಾರೆ. ಆ ಲಿಫ್ಟ್ ಮಾಡಿದಂತ ಆ ಪೀರಿಯಡ್ ಮೇಲೆ ಮತ್ತು ಸ್ವಲ್ಪ ಸಮಸ್ಯೆಗಳು ಬರ್ತವೆ, ಶೋಧನೆಗಳು ಬರ್ತವೆ, ಮತ್ತೆ ಅಲ್ಲಿ ಮತ್ತೆ ಲಿಫ್ಟ್ ಮಾಡ್ತಾರೆ. ಈ ರೀತಿ ಕ್ರಿಸ್ತನಲ್ಲಿ ಪ್ರಿಯರೇ, ಒಬ್ಬ ವಿಶ್ವಾಸಿಗೆ ಈ ಭೂಲೋಕದಲ್ಲಿ ಹೋರಾಟ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ರೆಡಿ ಆಗಿರ್ಬೇಕು. ಅಯ್ಯೋ ದೇವರು ನನ್ನನ್ನು ಮರೆತು ಬಿಟ್ಟಾನೇನು, ಅಯ್ಯೋ ದೇವರು ನನ್ನನ್ನು ಕೈ ಬಿಟ್ಟಾನೇನು, ಅಯ್ಯೋ ದೇವರು ನನ್ನ ನೆನೆಸ್ತಾ ಇಲ್ಲವೇನು ಅಂತೇಳಿ ಕೆಲವು ಬಾರಿ ವಿಶ್ವಾಸಿಗೆ ಶೋಧನೆಗಳು ಬಂದಾಗ ಇಂಥ ಆಲೋಚನೆಗಳು ಬರ್ತಾರೆ. ನಮ್ಮ ಮೈಂಡ್ ನಲ್ಲಿ, ನಮ್ಮ ಮನಸ್ಸಿನಲ್ಲಿ ಹೋರಾಟದಲ್ಲಿ ಪ್ರಿಯರು ಮೊದಲು ಗೆಲ್ಲಬೇಕು. ಈ ಮನಸ್ಸನ್ನು ನಾವು ಗೆದ್ದುಕೊಂಡ್ರೆ ಈ ಜೀವನದಲ್ಲಿರುವಂತ ಪ್ರತಿಯೊಂದು ಶೋಧನೆ ಗೆಲ್ತೇವೆ. ಮೊದಲು ಮನಸ್ಸಲ್ಲಿ ಗೆಲ್ಲಬೇಕು. ಏನಪ್ಪ ನಮ್ಮ ಮನಸ್ಸಲ್ಲಿ ಇರಬೇಕಾದದ್ದು ಅಂತ ಹೇಳಿದ್ರೆ, ನಮ್ಮ ತಂದೆ ಸಿಂಹಾಸನಾರೂಢನಾಗಿದ್ದಾನೆ. ನಮ್ಮ ತಂದೆ ಸಿಂಹಾಸನದಲ್ಲಿ ಕುಳಿತು ಎಲ್ಲ ಲೋಕಗಳನ್ನು ಆಳುತ್ತಾ ಇದ್ದಾರೆ. ಅವರು ನಮ್ಮ ಕೈ ಬಿಟ್ಟಿಲ್ಲ, ನಮ್ಮನ್ನು ನೋಡುತ್ತಾ ಇದ್ದಾರೆ, ನಮ್ಮನ್ನು ಗಮನಿಸುತ್ತಾ ಇದ್ದಾರೆ. ಹೋಗ್ತೀರಾ ಕೀರ್ತನ ಪುಸ್ತಕದಲ್ಲಿ 33ನೇ ಅಧ್ಯಾಯದಲ್ಲಿ 13ನೇ ವಚನ ಯಾರಾದರೂ ಬರುದ್ರಿ? ಕೀರ್ತನ ಪುಸ್ತಕ 33ನೇ ಅಧ್ಯಾಯ 13ನೇ ವಚನ. ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂವಾಸಿಗಳೆಲ್ಲರನ್ನು ದರ್ಶಿಸುತ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ತಾನಿರುವ ಸ್ಥಾನದಿಂದ ಎಲ್ಲರನ್ನ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ. ಪರಲೋಕದ ಸಿಂಹಾಸನದಲ್ಲಿ ಕುಳಿತುಕೊಂಡು ಭೂಲೋಕವನ್ನೆಲ್ಲ, ಅದರಲ್ಲಿರುವಂತಹ ಮನುಷ್ಯರೆಲ್ಲರನ್ನು ಪರೀಕ್ಷೆ ಮಾಡಿ ನೋಡುತ್ತಾ ಇದ್ದಾರೆ. ಈ ಪಿಕ್ಚರ್ ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಬೇಕು ಯಾವಾಗಲೂ ಕೂಡ. ನನ್ನ ತಂದೆಯಾದ ದೇವರು ಸಿಂಹಾಸನಾರೂಢನಾಗಿದ್ದಾನೆ, ನಾನು ಆತನ ಮಗಳು, ನಾನು ಆತನ ಮಗ. ಈ ಭೂಲೋಕದಲ್ಲಿ ನಾನು ವಿಶ್ವಾಸ ಹೋರಾಟದಲ್ಲಿದ್ದೇನೆ. ಈ ಹೋರಾಟದಲ್ಲಿ ಖಂಡಿತವಾಗಿ ನನಗೆ ಜಯ ಸಿಗ್ತದೆ. ಯಾಕಂದ್ರೆ ನನ್ನ ತಂದೆ ಸಿಂಹಾಸನಾರೂಢನಾಗಿದ್ದಾರೆ. ಇದೆಲ್ಲ ನಮಗೆ ಬೇಕಾಗಿದೆ. ಈ ಕಷ್ಟಗಳು, ಈ ಶೋಧನೆಗಳು, ಈ ಪರೀಕ್ಷೆಗಳೆಲ್ಲ ನಮಗೊಂದು ಹೋರಾಟ, ಒಂದು ಟ್ರೈನಿಂಗ್ ಇದೆ. ಇವು ಕಲಿಬೇಕು ನಾವು. ಇದು ಕಲಿತರೆ ಮಾತ್ರ ಆ ಸಿಂಹಾಸನದಲ್ಲಿ ಕುತ್ಕೊಳ್ಕಾಗ್ತದೆ. ಇವು ಕಲಿಲಿಲ್ಲ ಅಂದ್ರೆ ಸಿಂಹಾಸನಕ್ಕೆ ಯೋಗ್ಯನಲ್ಲ. ಟ್ರೈನಿಂಗ್ ಆಗಲಿಲ್ಲ ಅಂದ್ರೆ, ಟ್ರೈನಿಂಗ್ ಆಗದೇ ಇರುವಂತ ರಾಜಕುಮಾರನಿಗೆ ಸಿಂಹಾಸನ ಕೊಡ್ತಾ ಇರ್ತದೆ. ಈಗ ಒಬ್ಬ ರಾಜ ಇದ್ದಾನೆ ಅಂತ ತಿಳ್ಕೊಂಡು, ಆ ರಾಜನಿಗೆ 4 ಮಂದಿ ಮಕ್ಕಳಿದ್ದಾರೆ. 4 ಮಂದಿ ಮಕ್ಕಳಿದ್ದಾರೆ. 4 ಮಂದಿ ಮಕ್ಕಳಿಗೆ ಈ ಟ್ರೈನಿಂಗ್ ಕೊಡಿಸ್ತಾರೆ. ಯುದ್ಧ ವಿದ್ಯೆಗಳನ್ನೆಲ್ಲ ಮತ್ತು ಲೋಕ ಜ್ಞಾನದ ವಿದ್ಯಾಭ್ಯಾಸಗಳನ್ನ ಕಲಿಸ್ತಾರೆ. ಒಂದು ವೇಳೆ ಆ 4
4 ಮಂದಿ ಮಕ್ಕಳಲ್ಲಿ ಯಾವನಾದ್ರೂ ಒಬ್ಬನು ಕಲೀಲಿಕ್ಕೆ ಆಗ್ತಾ ಇಲ್ಲ, ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಲೀಲಿಕ್ಕೆ ಆಗ್ತಾ ಇಲ್ಲ, ಬಹಳ ಡಲ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಅವನಿಗೆ ಸಿಂಹಾಸನ ಕೊಡ್ತಾರೆ. ಅವನಿಗೆ ಸಿಂಹಾಸನ ಕೊಡುದಿಲ್ಲ, ಅವನಿಗೆ ಬೇರೆಯವರ ಅಂಡರ್ನಲ್ಲಿ ಇವನನ್ನು ನೋಡ್ಕಪ್ಪ ಅಂತ ಹೇಳಿ ಬೇರೆಯವರ ಮಕ್ಕಳ ಜೊತೆಯಲ್ಲಿ ಕೊಟ್ಟು ಬಿಡ್ತಾರೆ. ಆ ರಾಜಕುಮಾರನನ್ನ ಬೇರೆ ರಾಜಕುಮಾರನ ಅಂಡರ್ನಲ್ಲಿ ಕೊಟ್ಟು ಬಿಡ್ತಾರೆ, ಹೊರತು ಸಿಂಹಾಸನ ಕೊಡುದಿಲ್ಲ. ಯಾಕಂದ್ರೆ ಅವನು ಪಾಸ್ ಆಗಲಿಲ್ಲ, ಯುದ್ಧ ವಿದ್ಯೆಗಳಲ್ಲಿ ನಿಪುಣನಾಗಲಿಲ್ಲ. ಅದೇ ರೀತಿಯಾಗಿ ಕ್ರಿಸ್ತನ ಪ್ರೇರೆ ಈ ಭೂಲೋಕದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ಹೊಂದಿಕೊಂಡು ಚರ್ಚಿಗೆ ಬರ್ತಾ ಹೋಗ್ತಾ ವಿಶ್ವಾಸ ಯಾತ್ರೆ ನಡೆಸ್ತಾ ಇದ್ದಾರೋ, ಈ ವಿಶ್ವಾಸಿಗಳೆಲ್ಲರೂ ಸಿಂಹಾಸನಕ್ಕೆ ಹೋಗುದಿಲ್ಲ, ಪರಲೋಕ ರಾಜ್ಯ ಸಿಗ್ತದೆ. ಯೇಸು ಸ್ವಾಮಿ ನಂಬಿ ದೀಕ್ಷಾಸ್ಥಾನ ಹೊಂದಿದ್ದ ಪ್ರತಿಯೊಬ್ಬರಿಗೂ ಪರಲೋಕ ರಾಜ್ಯ ಸಿಗ್ತದೆ. ಆದ್ರೆ ಸಿಂಹಾಸನ ಮಾತ್ರ ಸಿಗುವುದು ಯಾರಿಗಪ್ಪ ಅಂತ ಹೇಳಿದ್ರೆ ಈ ಪರೀಕ್ಷೆಗಳಲ್ಲಿ ಪಾಸ್ ಆಗಿದ್ದವರಿಗೆ. ಈ ಭೂಲೋಕದಲ್ಲಿ ನಮಗೆ ಬರುತ್ತಿರುವಂತ ಈ ಪರೀಕ್ಷೆಗಳು, ಈ ಶೋಧನೆಗಳು, ಈ ಕಷ್ಟಗಳು, ಈ ಸಮಸ್ಯೆಗಳು ಏನೇನು ಬರ್ತಾ ಇರ್ತಾವಲ್ಲ, ಅವು ಯಾರು ಪಾಸ್ ಆಗ್ತಾರೋ ಅವರಿಗೆ ಮಾತ್ರ ಅಲ್ಲಿ ಸಿಂಹಾಸನವಿದೆ. ಆ ಸಿಂಹಾಸನದಲ್ಲಿ ಕುಳಿತುಕೊಂಡು ಒಂದು ಲೋಕವನ್ನೇ ಕೊಟ್ಟು ಬಿಡ್ತಾನೆ. ಈಗಾಗಲೇ ನಾನು ಹೇಳಿದ್ರಲ್ಲ, ಕೋಟಿಗಟ್ಟಲೆ ಲೋಕಗಳಿದ್ದಾಗ್ತದೆ, ಕೋಟಿಗಟ್ಟಲೆ ಲೋಕಗಳಿಂದ, ಒಂದಲ್ಲ ಎರಡಲ್ಲ, ನಾವಿರುವುದೊಂದು ಲೋಕ. ಈಗ ಭೂಲೋಕ, ಇಂತಹ ಲೋಕಗಳು ಕೋಟಿಗಟ್ಟಲೆ ಲೋಕಗಳಿದ್ದಾವೆ. ಆ ಲೋಕಗಳನ್ನು ಆಳುವಂತ ಅಧಿಕಾರ ಈ ಭೂಲೋಕದಲ್ಲಿ ಯಾವ ವಿಶ್ವಾಸಿ ಪರೀಕ್ಷೆಗಳನ್ನು ಗೆದ್ದುಕೊಳ್ತಾನೆ, ತನಗೆ ಬಂದಿರುವಂತಹ ಹೋರಾಟವನ್ನು ಜಯಿಸ್ತಾನೆ, ಆ ಹೋರಾಟ ಜಯಿಸಿದವನಿಗೆ ಅಲ್ಲಿ ಸಿಂಹಾಸನವನ್ನು ಕೊಟ್ಟು ಒಂದು ರಾಜ್ಯವನ್ನು ಕೊಟ್ಟು ಬಿಡ್ತಾನೆ. ಓದ್ತೀರಾ? ಪ್ರಕಟಣೆ ಪುಸ್ತಕದಲ್ಲಿ ಮಾತು ಬರೆಯಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಯಾರಾದ್ರೂ 20ನೇ ವಚನ ಹೋದ್ರಿ? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ. ಸಾಕು. 21ನೇ ವಚನ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 21ನೇ ವಚನ. ನಾವು ಯಾವ ರೀತಿ ಜಯ ಹೊಂದಿ ತಂದೆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೇನೋ ಅದೇ ರೀತಿ ಈ ಭೂಲೋಕದಲ್ಲಿ ಯಾರ್ಯಾರು ಜಯ ಹೊಂದುತ್ತಾರೆ, ತನ್ನ ಶೋಧನೆಗಳನ್ನ ಜಯಿಸ್ಕೊಳ್ತಾರೆ, ತಮಗೆ ಬಂದಿರುವಂತಹ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾರೆ, ಅಂತ ವಿಶ್ವಾಸಿಗೆ ನನ್ನ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳುವಂತ ಅಧಿಕಾರ. ಸಿಂಹಾಸನ ಇದ್ರೆ ಖಂಡಿತವಾಗಿ ಕಿರೀಟ ಇದ್ದೇ ಇರ್ತದೆ, ಸಿಂಹಾಸನ ಇದ್ರೆ ಕಿರೀಟ ಇದ್ದೇ ಇರ್ತದೆ, ಸಿಂಹಾಸನ ಕಿರೀಟ ಇದ್ರೆ ಒಂದು ರಾಜ್ಯ ಇರ್ತದೆ, ಅವನು ರಾಜನಾಗಿರ್ತಾನೆ. ಆದ್ದರಿಂದ ಕ್ರಿಸ್ತನ ಪ್ರಿಯರೇ, ಈ ಭೂಲೋಕದಲ್ಲಿ ನಾವು ವಿಶ್ವಾಸದ ಹೋರಾಟದಲ್ಲಿದ್ದೇವೆ. ಈ ಹೋರಾಟ ಮೊದಲು ನಾವು ನಮ್ಮ ಮೈಂಡಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಗೆಲ್ಲಬೇಕು. ಆ ಹೋರಾಟವನ್ನು ಅಲ್ಲಿ ನಾವು ಗೆದ್ದುಕೊಂಡ್ರೆ ಜೀವಮಾನದಲ್ಲಿ ಬರುವಂತಹ ಪ್ರತಿಯೊಂದು ಶೋಧನೆ ನಾವು ಗೆದ್ದುಕೊಳ್ತೇವೆ. ಏನಪ್ಪ ನಮ್ಮ ಮೈಂಡ್ ನಲ್ಲಿ ಇರಬೇಕಾದಂತ ಒಂದು ದೃಶ್ಯ ಅಂತ ಹೇಳಿದ್ರೆ, ನಾವು ದೇವರ ಮಕ್ಕಳಾಗ್ತೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾನು ದೇವರ ಮಗ, ನಾನು ದೇವರ ಮಗಳು, ನಾನು ತಂದೆಯಾದ ದೇವರು ಸಿಂಹಾಸನದಲ್ಲಿ ಕೂತಿದ್ದಾರೆ. ಆತ ಮಾಜಿ ದೇವರಲ್ಲ, ನಿರಂತರವಾಗಿ ಆ ಸಿಂಹಾಸನದಲ್ಲಿದ್ದಾನೆ. ಒಂದು 5 ವರ್ಷಕ್ಕಾಗಿ, 10 ವರ್ಷಕ್ಕಾಗಿ, ಒಂದು 20 ವರ್ಷಕ್ಕಾಗಿ, ಒಂದು 100 ವರ್ಷಕ್ಕಾಗಿ ಕೊಟ್ಟಿಲ್ಲ, ನಿರಂತರವಾಗಿ ಯುಗಾಂತರಗಳಲ್ಲಿ ಆತನ ಸಿಂಹಾಸನದಲ್ಲಿದ್ದಾನೆ. ಈಗ ಆದಾಮನ ಭೂಲೋಕದಲ್ಲಿ ಆದಾಮನಿಂದ ಇಲ್ಲಿ ತನಕ 6,000 ವರ್ಷಗಳಾಗಿದ್ದಾರೆ. ಇದೊಂದು ಯುಗ. ಈಗ ನಾವಿರುವಂತದ್ದು ಒಂದು ಯುಗ, ಆದಾಮನಿಂದ ಈಗಿನವರೆಗೂ ಮತ್ತು ಯೇಸು ಸ್ವಾಮಿ ಭೂಮಿ ಮೇಲೆ ಬರುವ ತನಕ ಇದೊಂದು ಯುಗ. ಆದ್ರೆ ಈ ಯುಗ ಅಂತ ಇಂಥ ಯುಗಗಳು ಎಷ್ಟೋ ಕಳೆದೋಗಿದ್ದಾರೆ, 100 ಯುಗಗಳು ಕಳೆದೋಗಿದ್ದಾರೆ. ಆದಾಮನಿಗಿಂತ ಹಿಂದೆ ಅನೇಕ ಯುಗಗಳು ಕಳೆದೋಗಿದ್ದಾರೆ. ಈ ಭೂಮಿ ಮೇಲೆ ಬೇರೆ 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 ಚರಿತ್ರೆಗಳು ನಡೆದೋಗಿದ್ದಾರೆ. ಅವರು ಮನುಷ್ಯರಲ್ಲ, ಬೇರೆ ವ್ಯಕ್ತಿಗಳಿದ್ರು. ಆದಾಮನಿಗಿಂತ ಮೊದಲು ಕೂಡ ಯುಗಗಳು ಕಳೆದೋಗಿ ಬೈಬಲಿನಲ್ಲಿ ಬರೆದಿದೆ. ಹೆಬ್ರಿ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ 26ನೇ ವಚನದಿಂದ ಬರೆಯಲ್ಪಟ್ಟಿದೆ. ನಾವಿರುವುದೀಗ ಒಂದೇ ಯುಗದಲ್ಲಿದ್ದೇವೆ. ನಮಗಿಂತ ಮುಂಚೆ ಹಿಂದೆ ಕೆಲವು ಯುಗಗಳು ಕಳೆದೋಗಿದ್ದಾರೆ. ಆ ಯುಗಗಳಲ್ಲಿ ಕೂಡ ಕೆಲವು ಚರಿತ್ರೆಗಳು ಆಗಿ ಹೋಗಿದ್ದಾರೆ. ಈಗ ನಾವಿರುವುದು ಕೊನೆ ಯುಗ. ಓದ್ತೀರಾ? ಹೆಬ್ರಿ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ 26ನೇ ವಚನ ಯಾರಾದರೂ ಬರುತ್ತೀರಾ? ಹೆಬ್ರಿ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನ. ಹಾ ಹಾ ಯುಗಗಳ ಸಮಾಪ್ತಿಯಲ್ಲಿ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ
ಅಂತ ಬರೆದಿದೆ. ಯುಗಗಳ ಸಮಾಪ್ತಿಯಲ್ಲಿ ಪಾಪ ನಿವಾರಣೆ ಮಾಡುವುದಕ್ಕಾಗಿ ಆತನು ಯಜ್ಞ ಮಾಡುವುದಕ್ಕೆ ಬಂದಿದ್ದಾನಂತ ಬರೆಯಲ್ಪಟ್ಟಿದೆ. ಯುಗಗಳ ಸಮಾಪ್ತಿಯಲ್ಲಿ ಅಂದ್ರೆ ಕೊನೆಯ ಯುಗದಲ್ಲಿ. ಈಗ ನಾವಿರುವುದು ಕೊನೆಯ ಯುಗ. ಅನೇಕ ಯುಗಗಳು ಕಳೆದು ಹೋಗಿದ್ದಾವೆ. ಆ ಯುಗಗಳಲ್ಲಿ ಕೂಡ ನಮ್ಮ ದೇವರು ಸಿಂಹಾಸನಾರೂಢನಾಗಿದ್ದಾನೆ. ಬರೇ 6,000 ವರ್ಷಗಳಿಂದ ಅಷ್ಟೇ ಅಲ್ಲ ದೇವರು ಸಿಂಹಾಸನದಲ್ಲಿ ಕೂತಿದ್ದು, ಕರೆ 6,000 ವರ್ಷಗಳಿಂದ ಅಷ್ಟೇ ಅಲ್ಲ, ಕಳೆದ ಯುಗಗಳಲ್ಲಿ ಕೂಡ ಆತನು ಸಿಂಹಾಸನಾರೂಢನಾಗಿದ್ದಾನೆ. ನಿರಂತರವಂತ ಬರೆಯಲ್ಪಟ್ಟಿದೆ. ಕೀರ್ತನ ಪುಸ್ತಕದಲ್ಲಿ 102ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ, ಯೆಹೋವಾ ದೇವರೇ, ನೀನು ನಿರಂತರವಾಗಿ ಸಿಂಹಾಸನಾರೂಢನಾಗಿದ್ದೀಯ, ಸದಾಕಾಲವು ಸಿಂಹಾಸನಾರೂಢನಾಗಿದ್ದೀಯ. ಆತನು ಸಿಂಹಾಸನಾರೂಢನಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಅದಕ್ಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಟ್ಟಿರುವಂತಹ ಪ್ರತಿಯೊಬ್ಬರು ದೇವರ ಮಕ್ಕಳಾಗುವಂತ ಅಧಿಕಾರ ಇದೆ. ಯೋಹಾನ 1:12 ಮಾತನಾಡಿಬಿಟ್ಟಿದೆ. ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ನಾವು ದೇವರ ಮಕ್ಕಳಾಗುವಂತ ಅಧಿಕಾರ ನಮಗೆ ಬಂದಿದೆ. ನಾವು ದೇವರ ಮಕ್ಕಳು. ಆದ್ದರಿಂದ ಭೂಲೋಕದಲ್ಲಿ ನಮಗೆ ಬರುತ್ತಿರುವಂತ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಶೋಧನೆ, ಪ್ರತಿಯೊಂದು ಸಮಸ್ಯೆ ದೇವರಿಗೆ ಗೊತ್ತಿಲ್ಲದೆ ಬರುತ್ತಾ ಇಲ್ಲ. ದೇವರು ಗೊತ್ತಿದೆ, ದೇವರ ಅನುಮತಿ ಕೊಟ್ಟಿದ್ದ ನಾವು ಬಂದಿದ್ದಾನೆ. ದೇವರ ಅನುಮತಿ ಪಡೆದಿದ್ರೆ ಏನು ಬರುವುದೇ ಇಲ್ಲ. ಒಂದು ಇರುವೆ ಕೂಡ ನಮ್ಮ ಮೈ ಮೇಲೆ ಬರುವುದಿಲ್ಲ ದೇವರ ಅನುಮತಿ ಇಲ್ಲದೆ. ದೇವರಿಗೆಲ್ಲ ಗೊತ್ತಿದೆ ಯಾವಕ್ಕಾಗಿ ಅನುಮತಿ ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ನಾವು ಪರೀಕ್ಷೆ ಪಾಸ್ ಆಗಿ. ಇವೆಲ್ಲ ನಮಗೆ ಪರೀಕ್ಷೆಗಳು, ಈ ಕಷ್ಟಗಳು, ಈ ಶೋಧನೆಗಳು, ಈ ಸಮಸ್ಯೆಗಳೆಲ್ಲ ನಮಗೆ ಪರೀಕ್ಷೆಗಳು, ಟ್ರೈನಿಂಗ್ ಇದೆ. ಪಾಸ್ ಆಗಿದ್ದವರಿಗೆ ಮಾತ್ರ ಸಿಂಹಾಸನ, ಪಾಸ್ ಆಗದವ್ರಿಗೆ ಸಿಂಹಾಸನವಿಲ್ಲ. ಅಲ್ಲಿ ಒಬ್ಬ ಪೌರನಾಗಿರ್ತಾರೆ. ಈಗ ನೋಡ್ರಿ, ಈಗ ಪ್ರಧಾನಮಂತ್ರಿ ಸಿಂಹಾಸನವಿದೆ, ದೇಶವನ್ನು ಆಳುತ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಪ್ರಧಾನಮಂತ್ರಿಗಳಲ್ಲ. ಪೌರರು ಎಷ್ಟೋ ಮಂದಿ, ಸುಮಾರು ನಮ್ಮ ದೇಶದಲ್ಲಿ 130 ಕೋಟಿ ಮಂದಿ ಪೌರರಿದ್ದಾರೆ. 130 ಕೋಟಿ ಮಂದಿ. ಎಲ್ಲರೂ ಪ್ರಧಾನಮಂತ್ರಿ ಆಗುದಿಲ್ಲ, ಎಲ್ಲರೂ ಚೀಫ್ ಮಿನಿಸ್ಟರ್ ಆಗುದಿಲ್ಲ, ಎಲ್ಲರೂ ಕಲೆಕ್ಟರ್ ಆಗುದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆ ಅಧಿಕಾರ ಸಿಗ್ತದೆ. ಅದೇ ರೀತಿಯಾಗಿ ಪ್ರೇರೆ ಭೂಲೋಕದಲ್ಲಿ ವಿಶ್ವಾಸಿಗಳು ಕೋಟಿಗಟ್ಟಲಿದ್ದಾರೆ. ಯೇಸು ಸ್ವಾಮಿ ನಂಬಿದವರು ಕೋಟಿಗಟ್ಟಲಿದ್ದಾರೆ. ಆದ್ರೆ ಇವರೆಲ್ಲರಿಗೂ ಸಿಂಹಾಸನ ಸಿಗುದಿಲ್ಲ. ಇವರೆಲ್ಲರಿಗೂ ಸಿಂಹಾಸನ ಸಿಗುದಿಲ್ಲ. ಅಲ್ಲಿ ಪೌರನಾಗಿ ಹೋಗ್ಬೋದು. ಪರಲೋಕದಲ್ಲಿ ಅವರಿಗೆ ಸ್ಥಾನ ಸಿಗ್ತದೆ. ಅಲ್ಲಿ ಪೌರನಾಗಿ ಅಲ್ಲಿ ಪರಲೋಕದಲ್ಲಿ ವಾಸ ಮಾಡುವುದಕ್ಕ ಯೋಗ್ಯನಾಗ್ತಾರೆ. ಆದ್ರೆ ಸಿಂಹಾಸನ ಮಾತ್ರ ಎಲ್ಲರಿಗಿಲ್ಲ. ಸಿಂಹಾಸನ ಯಾರಿಗಪ್ಪ ಅಂತ ಹೇಳಿದ್ರೆ ಜಯ ಹೊಂದಿದವರಿಗೆ ಮಾತ್ರ. ಅದೇ ಪ್ರಕಟಣೆ ಪುಸ್ತಕ 3:21 ಯೇಸು ಸ್ವಾಮಿ ಹೇಳುದು, ನಾನು ಜಯ ಹೊಂದಿ ನನ್ನ ತಂದೆ ಸಿಂಹಾಸನದಲ್ಲಿ ಕೂತಿರುವ ಪ್ರಕಾರ ಜಯ ಹೊಂದುವವನಿಗೆ ನನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಅಧಿಕಾರ ಕೊಡ್ತಿರಂತ. ಪ್ರೇರೆ ಅದಕ್ಕಾಗಿ ಈ ಭೂಲೋಕದಲ್ಲಿ ನಮಗೆ ಹೋರಾಟ ಬರುತ್ತೆ. ಈ ಶೋಧನೆಗಳು ಬರುವುದು, ಈ ಕಷ್ಟಗಳು ಬರುವುದು, ಈ ಸಮಸ್ಯೆಗಳು ಬರುವುದು, ಈ ಕಾಯಿಲೆಗಳು ಬರುವುದು, ಈ ವಿರೋಧಿಗಳು, ಶತ್ರುಗಳಿಗೆ ವಿರುದ್ಧವಾಗಿದ್ದು ಬರುವುದು. ಇವೆಲ್ಲ ಯಾತಕ್ಕಾಗಿಯಪ್ಪ ಅಂತ ಹೇಳಿದ್ರೆ ಇದು ನಮಗೆ ತರಬೇದಾಗಿದೆ, ಟ್ರೈನಿಂಗ್ ಆಗಿದೆ. ನಮ್ಮನ್ನ ಆ ಲೋಕದಲ್ಲಿ ಸಿಂಹಾಸನ ಮೇಲೆ ಕೂಡಿಸುವುದಕ್ಕಾಗಿ ಇಲ್ಲಿ ಆರಿಸ್ತಾ ಇದ್ದಾರೆ. ಯಾರು ಪಾಸ್ ಆಗ್ತಾರೆ, ಯಾರು ಈ ಶೋಧನೆ ಜಯಿಸ್ಕೊಳ್ತಾರೆ, ಯಾರು ಇದನ್ನ ನಿಭಾಯಿಸ್ತಾರೆ ಅಂತವರನ್ನೆಲ್ಲ ಲಿಸ್ಟ್ ಮಾಡ್ಬೇಕು. ಇವನು ಜಯಿಸಿದ್ದಾರೆ, ಇವನು ಬರೆದು ಬಿಟ್ಟು ಇವನು ಸಿಂಹಾಸನಕ್ಕೆ ಯೋಗ್ಯ. ಇವನು ಜಯಿಸಲಿಲ್ಲ, ಇವನಿಗೆ ಸಿಂಹಾಸನ ಸಿಗುದಿಲ್ಲ. ಆದ್ರೆ ಇವನು ಪೌರನಾಗಿರ್ಬೋದು. ಯಾಕಂದ್ರೆ ಯೇಸು ಸ್ವಾಮಿ ನಂಬಿದ್ದಾರೆ. ಯೇಸು ಸ್ವಾಮಿ ನಂಬಿದಂತ ಪ್ರತಿಯೊಬ್ಬರಿಗೆ ಪೌರನಾಗ್ತಾರೆ. ನರಕಕ್ಕೆ ತಳ್ಳುವುದಿಲ್ಲ. ಒಂದು ಶೋಧನೆ ನಾವು ಸೋತು ಹೋದ್ರೆ ನರಕಕ್ಕೆ ಹಾಕುವುದಿಲ್ಲ. ಹೌದಪ್ಪ, ಯಾವುದೋ ಒಂದು ಶೋಧನೆ ನಾವು ಸೋತು ಬಿಟ್ಟಿದ್ದೇವೆ, ಜಯಿಸ್ಲಿಕ್ಕೆ ಆಗುದಿಲ್ಲ, ಆಗಲಿಲ್ಲ ಅಂತವ್ ನರಕಕ್ಕೆ ಕಲಿಸುದಿಲ್ಲ. ಅಂತವನಿಗೆ ಸ್ವರ್ಗಲೋಕದಲ್ಲಿ ಪೌರನಾಗುವಂತ ಒಂದು ಸಾಮರ್ಥ್ಯ ಇರ್ತದೆ, ನಮಗೊಂದು ಅಧಿಕಾರ ಕೊಟ್ಬಿಡ್ತಾರೆ. ಅಗಾಧ ಕ್ರಿಸ್ತನ ಪ್ರೇರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋದ ಪ್ರೇರೆ. ಈ ಭೂಲೋಕದಲ್ಲಿ ನಮ್ಮ ವಿಶ್ವಾಸ ಯಾತ್ರೆಯಲ್ಲಿ ಒಂದು ಹೋರಾಟ ಇದೆ. ಕೊನೆಯಲ್ಲಿ ಒಂದೇ ಒಂದು ವಾಕ್ಯವನ್ನು ಕೊಟ್ಟು ನಾನು ಮುಗಿಸ್ತೇನೆ ಪ್ರೇರೆ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ 1-2 ವಚನಗಳಲ್ಲಿ ಮಾತನ್ನು ಹೇಳಿದ್ದಾರೆ. ಯಾರಾದರೂ ಬರೋದ್ರಿ? ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1-2 ವಚನ. ಹೆದರಬೇಡರಿ, ಕಳವಳಗೊಳ್ಳದೆ ಇರಿ ಅಂತ ಹೇಳುತ್ತಿದ್ದಾರೆ. ಯಾತಕ್ಕಾಗಿ ಈ ಮಾತನ್ನು ಹೇಳುತ್ತಿದ್ದಾನೆ? ಹೆದರಬೇಡ್ರಿ, ಭಯಪಡಬೇಡ್ರಿ, ಕಳವಳಗೊಳ್ಳದೆ ಇಲ್ಲ ಅಂತ ಯಾತಕ್ಕಾಗಿ ಯೇಸು ಹೇಳ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಹೆದರಿಕೊಳ್ಳುವಂತ ಸನ್ನಿವೇಶಗಳು ಬರುತ್ತವೆ ಅಂತ ಅರ್ಥ. ಭಯಪಡುವಂತ ಪರಿಸ್ಥಿತಿಗಳು ಬರ್ತಾವೆ ಅಂತ ಅರ್ಥ. ಭಯಪಡುವಂತ ಸನ್ನಿವೇಶಗಳು, ಹೆದರಿಕೊಳ್ಳುವಂತ ಸನ್ನಿವೇಶಗಳು ಈ ಲೋಕದಲ್ಲಿ ನಿಮ್ಗೆ ಆಗ್ತವೆ. ಅದಕ್ಕಾಗಿ ನೀವು ಭಯಪಡಬೇಡಿ. ಯಾತಕ್ಕಾಗಿ ಭಯಪಡಬೇಡಿ? ನಿಮ್ಮ ತಂದೆಯಾದ ದೇವರು ಸಿಂಹಾಸನದಲ್ಲಿ ಕುಳಿತುಕೊಂಡು ಗಮನಿಸ್ತಾ ಇದ್ದಾರೆ.
ಆತನು ಪೂರ್ಣನಾಗಿಲ್ಲ. ಸಿಂಹಾಸನದ ಮೇಲೆ ಕುಳಿತುಕೊಂಡು ಎಲ್ಲ ಲೋಕಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಆತನು ಎಲ್ಲರನ್ನು ಪರೀಕ್ಷೆ ಮಾಡಿ ನೋಡುತ್ತಾ ಇದ್ದಾನೆ. ನಮಗೆ ಬರುವಂತ ಈ ಪರಿಸ್ಥಿತಿಗಳು, ಸನ್ನಿವೇಶಗಳು ನಮಗೆ ಟ್ರೈನಿಂಗ್ ಆಗಿದೆ, ತರ್ಬೀದಾಗಿದೆ. ಇದರಲ್ಲಿ ನಾವು ಜಯ ಹೊಂದಿದ್ರೆ ನಮಗೆ ಸಿಂಹಾಸನವಿದೆ. ಒಂದೇ ಜಯ ಹೊಂದಲಿಲ್ಲ, ಒಬ್ಬ ಸಾಧಾರಣ ವಿಶ್ವಾಸಿಯಾಗಿ ಅಲ್ಲಿ ಕೂತು ಬಿಡ್ತಾರೆ. ಈಗ ನಾವು ವಿದ್ಯಾಭ್ಯಾಸದಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಸ್ಕೂಲ್ನಲ್ಲಿ ಆಗಲಿ ಕಾಲೇಜಿನಲ್ಲಿ ಆಗಲಿ ಮೇಲಿನ ಮೇಲೆ ಫೇಲ್ ಆಗ್ತಾ ಇರ್ತಾರೆ. ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಒಂದೊಂದು ಕ್ಲಾಸ್ನಲ್ಲಿ 4-5 ವರ್ಷ ಓದ್ತಾ ಇರ್ತಾರೆ. ಒಂದೊಂದು ಕ್ಲಾಸ್ ಅಲ್ಲಿ 10 ಬಾರಿ ಪರೀಕ್ಷೆ ಕೂತರು ಪಾಸ್ ಆಗುದಿಲ್ಲ. ಅಂತವರಿಗೆ ದೊಡ್ಡ ಅಧಿಕಾರಿ ಕೆಲಸ ಸಿಗುದಿಲ್ಲ. ಒಬ್ಬೊಂದು ಕಲೆಕ್ಟರ್ ಆಗಿ ಅಥವಾ ಒಂದು ದೊಡ್ಡದೊಂದು ಪದವಿ ಸಿಗುದಿಲ್ಲ ಅಂತವ್ರಿಗೆ. ಆದ್ರೆ ಏನಾದ್ರು ಒಂದು PU ಪದವಿ ಸಿಗಬಹುದು, ಒಂದು PUನಾಗ್ಲಿ ಅದು ಯಾವುದೋ ಒಂದು ಚಿಕ್ಕ ಪೋಸ್ಟ್ ಸಿಗಬಹುದು. ಆದ್ರೆ ಉನ್ನತವಾದಂತ ಪದವಿ ಸಿಗುದಿಲ್ಲ. ಅದೇ ರೀತಿಯಾಗಿ ಭೂಲೋಕದಲ್ಲಿ ಕೋಟಿಗಟ್ಟಲೆ ವಿಶ್ವಾಸಿಗಳಿದ್ದಾರೆ. ಯೇಸು ಸ್ವಾಮಿ ನಂಬಿ ದೀಕ್ಷಾಸ್ಥಾನ ಹೊಂದಿಕೊಂಡು ದೇವರ ಸನ್ನಿಧಾನಕ್ಕೆ ಬರ್ತಾ ಹೋಗ್ತಿದ್ದಾರೆ ಕೋಟಿಗಟ್ಟಲೆ. ಆದ್ರೆ ಎಲ್ಲರೂ ಒಂದೇ ಸ್ಥಾನಕ್ಕೆ ಹೋಗುದಿಲ್ಲ. ಯಾರು ಈ ಶೋಧನೆಗಳನ್ನು ಜಯಿಸಿಕೊಂಡು, ಪರೀಕ್ಷೆಗಳನ್ನು ಜಯಿಸಿಕೊಂಡು, ಎಲ್ಲವನ್ನು ನಿಭಾಯಿಸಿಕೊಂಡು ಜಯಿಸಿಕೊಂಡು ಹೋಗ್ತಾರೋ ಅವರಿಗೆ ಮಾತ್ರ ಸಿಂಹಾಸನ ಸಿಗ್ತದೆ. ಯಾರಿಗೆ ಶೋಧನೆಗಳನ್ನು ಜಯಿಸಿಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಅವರಿಗೊಂದು ಕಡಿಮೆ ಲೆವೆಲ್ನಲ್ಲಿ ಅವರಿಗೊಂದು ಸ್ಥಾನಮಾನ ಕೊಟ್ಟು ಬಿಡ್ತಾರೆ. ಯಾವ ಶೋಧನೆ ಕೂಡ ಜಯಿಸಲಿಲ್ಲ ತಿಳ್ಕೊಂಡು, ಯೇಸು ಸ್ವಾಮಿ ನಂಬಿದ್ದಾನೆ, ದೀಕ್ಷಾಸ್ಥಾನ ಹೊಂದಿದ್ದಾನೆ, ಅವನು ಸತ್ತೋಗಿದ್ದಾನೆ, ಯಾವ ಶೋಧನೆ ಜಯಿಸಲಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಸ್ವರ್ಗಲೋಕದಲ್ಲಿ ಒಬ್ಬ ಪೌರನಾಗಿ ಇಟ್ಬಿಡ್ತಾರೆ. ಯಾವ ಸ್ಥಾನಮಾನ ಇರ್ತಲ್ಲ, ಆ ಶಿಲುಬೆ ಮೇಲಿದ್ದಂತ ಕಳ್ಳನ ಯಾವ ರೀತಿ ಸಾಯುತ್ತಿರುವಂತ ಸಮಯದಲ್ಲಿ ಯೇಸು ಸ್ವಾಮಿ ನಂಬಿ ಸತ್ತೋಗಿದ್ದಾರೆ, ಅವ್ರಿಗೆ ಕೂಡ ಒಂದು ಸ್ಥಾನ ಸಿಕ್ಕಿದೆ. ಸಿಂಹಾಸನ ಮೇಲೆ ಸಿಗಲಿಲ್ಲ, ಆದ್ರೆ ಅವನು ಪೌರನಾಗಿ ಪರದೇಶದಲ್ಲಿ ಇದ್ದಾನೆ. ಆದ್ದರಿಂದ ಕ್ರಿಸ್ತ ಪ್ರಿಯರೇ, ಈ ದಾವೀದನ ಜೀವಮಾನದಲ್ಲಿ ದಾವೀದನ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ. ನಾವೇನ್ ತಿಳ್ಕೊಳ್ತೇವೆ, ನಿಮ್ಮ ಹಾಗೆ ನಮ್ಮ ಹಾಗೆ ದಾವೀದನ ಕೂಡ ಒಂದು ಸಾಮಾನ್ಯವಾದಂತ ವ್ಯಕ್ತಿ ಅಂತ ತಿಳ್ಕೊಳ್ತೇವೆ. ಸಾಮಾನ್ಯವಾದಂತ ಭಕ್ತನಲ್ಲ ಪ್ರಿಯರೇ, ಭಕ್ತ ಶ್ರೇಷ್ಠ. ಅದಕ್ಕಾಗಿ ಕೀರ್ತನ ಪುಸ್ತಕ ನಾವು ಓದಿದರೆ 102ನೇ ಕೀರ್ತನೆ ಎಷ್ಟು ಕಷ್ಟಗಳು ಬಂದಿದ್ದಾವೆ, ಎಷ್ಟು ಸಮಸ್ಯೆಗಳು ಬಂದಿದ್ದಾವೆ, ಯಾವ ರೀತಿ ಕಣ್ಣೀರು ಬಿಟ್ಟಿದ್ದಾನೆ ಅನ್ನುವಂಥದ್ದನ್ನ 1ನೇ ವಚನದಿಂದ 11ನೇ ವಚನದಿಂದ ನಮ್ಗೆ ಸಿಗ್ತದೆ. 102ನೇ ಕೀರ್ತನೆ ಅದ್ರ ಲಾಸ್ಟ್ 12ನೇ ವಚನ ಅನ್ನುತ್ತಾನೆ, ಸದಾ ನಿರಂತರವಾಗಿ ನನ್ನ ದೇವರು ಸಿಂಹಾಸನಾರೂಢನಾಗಿದ್ದಾನೆ. ಸ್ವಲ್ಪ ಸಮಯ ಅಷ್ಟೇ ನನಗೆ ಈ ಕಷ್ಟ, ಈ ಶೋಧನೆ. ಒಂದು ಸಮಯ ಬರ್ತದೆ, ಮತ್ತೆ ನನ್ನ ಮೇಲೆ ಕೆಡಿಸ್ತಾನೆ, ಮತ್ತೆ ನನ್ನ ಮೇಲೆ ದಯ ತೋರಿಸ್ತಾನೆ, ಮತ್ತೆ ನನ್ನನ್ನು ಮೇಲೆ ಕೆಡಿಸ್ತಾನೆ ಅಂತ ಹೇಳಿ 12ನೇ ವಚನದಲ್ಲಿ 11ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ಆದ್ದರಿಂದ ಕ್ರಿಸ್ತ ಪ್ರಿಯರೇ, ನಾವು ಧೈರ್ಯವಾಗಿರುವ ಈ ಲೋಕದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಶೋಧನೆ ನಮಗೆ ಒಂದು ಟ್ರೈನಿಂಗ್ ಆಗಿದೆ, ಇದೊಂದು ತರಬೇದಾಗಿದೆ. ಅದನ್ನು ನಾವು ಜಯಿಸಿಕೊಳ್ಳಬೇಕಿದೆ. ಮೊದಲು ಮೈಂಡ್ನಲ್ಲಿ ನಾವು ಯಾವಾಗಲೂ ಕೂಡ ನನ್ನ ದೇವರು ನನ್ನ ಪರವಾಗಿದ್ದಾರೆ, ನನ್ನ ದೇವರು ನನ್ನನ್ನು ನೋಡುತ್ತಿದ್ದಾರೆ, ನನ್ನ ದೇವರು ನನ್ನ ಕೈ ಹಿಡಿದಿದ್ದಾರೆ, ನನಗೆ ಅಪಜಯ ಯಾವುದಿಲ್ಲ ಅನ್ನುವಂಥದ್ದನ್ನ ಮೈಂಡಲ್ಲಿ ನಮಗಿದ್ರೆ ಖಂಡಿತವಾಗಿ ಯಾವ ಶೋಧನೆ ಬಂದರೂ ಕೂಡ ನಾವು ಜಯಿಸಿಕೊಳ್ತೇವೆ. ಆ ರೀತಿ ಮಾಡಿ ಭೂಲೋಕ ಯಾತ್ರೆಯನ್ನ ಮುಂದುವರಿಸೋಣ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ.